ಎಲ್ರಿಗೂ ನಮಸ್ಕಾರ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಕಳೆದ ಬಾರಿ 2016ರಲ್ಲಿ ನಡೆದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಸೊ ಫಿಸಿಕ್ಸ್ ಪೇಪರ್, ಸ್ಪೆಸಿಫಿಕ್ ಪೇಪರ್ ಫಿಸಿಕ್ಸ್ ಬಗ್ಗೆ ಕ್ವೆಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇಫ್ ಎ ಅಂಡ್ ಬಿ ಆರ್ ಟೂ ನಾನ್ ಪ್ಯಾರಲಲ್ ವೆಕ್ಟರ್ಸ್ ಅಂಡ್ ಹ್ಯಾವ್ ಈಕ್ವಲ್ ಮ್ಯಾಗ್ನಿಟ್ಯೂಡ್, then the angle between the vectors a plus b and a minus b must be. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಕ್ವೆಶನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಎ ಮತ್ತು ಬಿ ಎರಡು ನಾನ್ ಪ್ಯಾರಲಲ್ ವೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನ್ ಪ್ಯಾರಲಲ್ ವೆಕ್ಟರ್ಸ್ ಅಂದ್ರೆ ಯಾವ ರೀತಿ ತಗೊಂತೀವಿ ನಾವು? ಒಂದು ವೆಕ್ಟರ್ ಎ ಅಂಡ್ ಒಂದು ವೆಕ್ಟರ್ ಬಿ. ಸೊ ಎರಡು ನಾನ್ ಪ್ಯಾರಲಲ್ ವೆಕ್ಟರ್ಸ್ ತಗೊಂಡ್ಬಿಟ್ಟು ದೇ ಹ್ಯಾವ್ ಈಕ್ವಲ್ ಮ್ಯಾಗ್ನಿಟ್ಯೂಡ್. ಸೊ ಎರಡರದ್ದು ಮಧ್ಯೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ. ದೆನ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ. ಸೊ ಇಲ್ಲಿ ಎ ವೆಕ್ಟರ್ ತಗೊಂಡಿರೋದು ಪಾಸಿಟಿವ್, ಸೊ ಬಿ ಅಂಡ್ ಇನ್ನೊಂದು ವೆಕ್ಟರ್ ಏನಿದೆ ಎ ಮೈನಸ್ ಬಿ. ಸೊ ಮೈನಸ್ ಬಿ ತಗೋಬೇಕಾದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಮೈನಸ್ ಬಿ ತಗೊಂತೀವಿ. ಸೊ ಇವಾಗ ಇದ್ರಲ್ಲಿ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಆಂಗಲ್ ಬಿಟ್ವೀನ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಏನ್ ಬರುತ್ತೆ ನಮಗೆ? ಇದು ಎ ಪ್ಲಸ್ ಬಿ ಬರುತ್ತೆ, ಎ ಪ್ಲಸ್ ಬಿ. ಸೊ ಇಲ್ಲಿ ಈ ಆಂಗಲ್ ಇಲ್ಲಿ ರಿಸಲ್ಟೆಂಟ್ ತಗೊಂಡ್ರೆ ಎ ಮೈನಸ್ ಬಿ ಬರುತ್ತೆ. ಸೊ ಇದನ್ನ ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಎಡಿಷನ್ ಇಂದ ಮಾಡ್ತೀವಿ ನಾವು ವೆಕ್ಟರ್ಸ್ ಅಲ್ಲಿ. ಸೊ ಇವಾಗ ಅವ್ರು ಕೇಳಿರೋದೇನು ಇಕ್ವೇಶನ್ ಅಲ್ಲಿ? ಆಂಗಲ್ ಬಿಟ್ವೀನ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಇದನ್ನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಆಂಗಲ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ ಎ ಅಂಡ್ ಬಿ ಆರ್ ಟು ನಾನ್ ಪ್ಯಾರಲಲ್ ವೆಕ್ಟರ್ಸ್ ಅಂತ ತಗೊಂಡಿದ್ದಾರೆ. ಸೊ ಇವಾಗ ಬಿ ಮತ್ತೆ ಮೈನಸ್ ಬಿ ತಗೊಂಡ್ರೆ ಇಟ್ ಈಸ್ ಅ ಸ್ಟ್ರೇಟ್ ಲೈನ್, ಇಟ್ ಫಾರ್ಮ್ಸ್ ಅ ಸ್ಟ್ರೇಟ್ ಲೈನ್. ಸೊ ಇಟ್ ಫಾರ್ಮ್ಸ್ ಅ ಸ್ಟ್ರೇಟ್ ಲೈನ್ ಅಂತ ಅಂದಾಗ ಸೊ ನಮಗೆ ಈಚ್ ಆಂಗಲ್ ಎಷ್ಟಾಗುತ್ತೆ ನಮಗೆ ಇಲ್ಲಿ? ಸೊ ಥೀಟಾ ಬೈ 2. ಸೊ ಟೋಟಲ್ ಆಂಗಲ್ ಥೀಟಾ ಬೈ 2 ಅಂತ ತಗೊಂಡ್ರೆ ನಮಗೆ ಟೋಟಲ್ ಆಗಿ ನಮಗೆ 180 ಡಿಗ್ರಿ ಬರುತ್ತೆ. ಸೊ 180 ಡಿಗ್ರಿ ಬಂದ್ರೆ ಅವಾಗ ಏನಾಗುತ್ತೆ? ಎಲ್ಲಾನು ಥೀಟಾ ಬೈ 2 ತಗೊಂಡ್ರೆ ಇಲ್ಲಿ ಯಾಕೆ ನಾನು ಥೀಟಾ ಬೈ 2 ತಗೊಂಡಿದ್ದೀನಿ ಅಂತ ಅಂದ್ರೆ, ಸಪೋಸ್ ಇವಾಗ ಎ ತಗೊಂಡ್ರೆ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ನ ಥೀಟಾ ಅಂತ ತಗೊಂಡ್ರೆ ಎ ಪ್ಲಸ್ ಬಿ ರಿಸಲ್ಟೆಂಟ್ ಎಲ್ಲಿ ಬರುತ್ತೆ? ಅದೆರಡರ ಎಕ್ಸಾಕ್ಟ್ ಮಿಡಲ್ ನಲ್ಲಿ ಬರುತ್ತೆ. ಸೊ ಮಿಡಲ್ ನಲ್ಲಿ ಬಂದ್ರೆ ಈಚ್ ಆಂಗಲ್ ವಿಲ್ ಬಿ ಬೈಸೆಕ್ಟೆಡ್ ಆಸ್ ಥೀಟಾ ಬೈ 2 ಅಂಡ್ ಥೀಟಾ ಬೈ 2. ಇನ್ ದ ಸೇಮ್ ವೇ ಈ ಸೈಡ್ ಕೂಡ ಎರಡು ಎ ಮೈನಸ್ ಬಿ ತಗೊಂಡಾಗ ಎರಡು ಆಂಗಲ್ ನ ಥೀಟಾ ಬೈ 2 ಅಂತಾನೆ ತಗೊಂತೀವಿ. ಸೊ ಅವಾಗ ಟೋಟಲ್ ಆಂಗಲ್ ಎಷ್ಟಾಯ್ತು? ಥೀಟಾ ಬೈ 2. ಸೊ ಟೋಟಲ್ 4 ಥೀಟಾ ಬೈ 2 ಅಂದ್ರೆ ಟೋಟಲ್ ಆಗಿ ನಾವು 2 ಥೀಟಾ ಅಂತ ತಗೋಬಹುದು. ಸೊ 2 ಥೀಟಾ ಅಂತ ಆದ್ರೆ 2 ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಸೊ 2 ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? 180/2 ಆಗುತ್ತೆ. ಸೊ 180/2 ಅಂದ್ರೆ ನಮಗೆ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? 90 ಡಿಗ್ರಿ ಬರುತ್ತೆ. ಸೊ ಅವ್ರು ಕೇಳಿರೋದೇನು ನಮಗೆ ಇದರಲ್ಲಿ? ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಸೊ ಥೀಟಾ ಬೈ 2 ಇದು 45 ಡಿಗ್ರಿ, ಇದು 45 ಡಿಗ್ರಿ ಅಂದ್ರೆ ಟೋಟಲ್ 45 + 45 we get 90 ಡಿಗ್ರಿ. ಸೊ ಆಂಗಲ್ ಬಿಟ್ವೀನ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ that is equals to we get, so that is 90 degree is the answer. So ಇದು ಫಸ್ಟ್ ಕ್ವೆಶನ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಏನಿದೆ? ಸೆಕೆಂಡ್ ಕ್ವೆಶನ್ ನೋಡೋದಾದ್ರೆ, ನ್ಯೂಟನ್ಸ್ ಲಾ ಆಫ್ ಫೋರ್ಸ್ ಕ್ಯಾನ್ ಬಿ ಸ್ಟೇಟೆಡ್ ಆಸ್. ಸೊ ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ಇದು ನಮಗೆ ಕ್ವೆಶನ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಇಂದ ಬಂದಿರೋದು. ಸೊ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್ ಏನಿದೆ ನಮಗೆ? ರೇಟ್ ಆಫ್ ಚೇಂಜ್ ಇನ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್. ಸೊ ಅದು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗಿವನ್ ಬೈ dp/dt. ಸೊ ಇದಕ್ಕೆ ಕಾನ್ಸ್ಟೆಂಟ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ 1 ಅಂತ ತಗೊಂಡ್ರೆ ಸೊ ನಮ್ಗೆ ಏನ್ ಬರುತ್ತೆ? F is equals to dp/dt. So the correct answer for second question is option A. Then next one, third question ಬಂದ್ಬಿಟ್ಟು, the Coriolis force on a moving particle will be. ಸೊ ಇಲ್ಲಿ Coriolis force on the moving particle will be ಅಂತ ಕೇಳಿದ್ದಾರೆ. ಸೊ Coriolis force ಅಂದ್ರೆ ಆಕ್ಚುಲಿ ಆಗಿ ಏನು ಅಂತ ಅಂದ್ರೆ, it is just a frictious force that arises in frames that rotate with a constant angular speed. ಸೊ ಇಲ್ಲಿ ಯಾವ್ದಾದ್ರೂ ಒಂದು ರೊಟೇಷನ್ ಆಗ್ತಾ ಇದ್ರೆ ನಮ್ಗೆ ಯಾವ್ದು ಫೋರ್ಸ್ ಆಕ್ಟ್ ಆಗುತ್ತೆ ಆ ರೊಟೇಷನ್ ನಲ್ಲಿ ಅಂದ್ರೆ ಅದನ್ನ ಫಿಕ್ಸಿಯಸ್ ಫೋರ್ಸ್ ಅಂತ ಹೇಳ್ತೀವಿ. ಸಪೋಸ್ ನಾವು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಮೇಲೆ ತೂರಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ? ಅದು ಡ್ಯೂ ಟು ಗ್ರಾವಿಟಿ ದಟ್ ಆಬ್ಜೆಕ್ಟ್ ಫಾಲ್ಸ್ ಡೌನ್. ಸಪೋಸ್ ಯಾವ್ದೋ ಒಂದು ಸರ್ಕ್ಯುಲರ್ ಡಿಸ್ಕ್ ತರ ಇದು ರೊಟೇಟ್ ಆಗ್ತಾ ಇದೆ ಅಂತ ಅಂದ್ರೆ
a person standing in the middle. So if person standing in the middle, he will throw a ball. ಸೊ ಆ ಬಾಲ್ ಥ್ರೋ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಡಿಸ್ಕ್ ತಿರುಗ್ತಾನೆ ಇರುತ್ತೆ. ಸೊ ಆ ಕಂಟಿನ್ಯೂಸ್ ಆಗಿ ಡಿಸ್ಕ್ ತಿರುಗಬೇಕಾದ್ರೆ ಒಬ್ಬ ಮನುಷ್ಯ ಮಧ್ಯದಲ್ಲಿ ನಿಂತ್ಕೊಂಡು ಬಾಲ್ ಥ್ರೋ ಮಾಡಿದಾಗ ಏನಾಗುತ್ತೆ, ಆ ಬಾಲು ಸ್ಟ್ರೇಟ್ ಆಗಿ ಹೋಗಲ್ಲ, ಬಟ್ ಇಟ್ ಟೇಕ್ಸ್ ಅ ಟ್ರಜೆಕ್ಟರಿ ಪಾತ್. ಸೊ ಅದು ಚೇಂಜ್ ಆದಾಗ ಅಲ್ಲಿ ಏನಾಗುತ್ತೆ, ದಿಸ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ. ಸೊ ಆವಾಗ ಫಸ್ಟ್ ಏನು ಲೀನಿಯರ್ ವೆಲಾಸಿಟಿ ತಗೊಂಡಾಗ, ಈ ಡಿಸ್ಕ್ ಲೀನಿಯರ್ ವೆಲಾಸಿಟಿ ತಗೊಂಡಾಗ ವಿ ಇಂದ ಮೂವ್ ಆಗ್ತಾ ಇರುತ್ತೆ. ಅಂಡ್ ಯಾವಾಗ ಆ ಬಾಲ್ ಹೊಸ್ದಾಗ ಸೊ ಅದ್ರದ್ದು ಆಂಗ್ಯುಲರ್ ವೆಲಾಸಿಟಿ ಏನಂತ ತಗೊಂತೀವಿ ನಾವು, ಒಮೆಗಾ ಅಂತ ತಗೊಂತೀವಿ. ಇಲ್ಲಿ ಏನ್ ಕೇಳಿದ್ದಾರೆ, ಸೊ ದ ಆಂಗಲ್ ಬಿಟ್ವೀನ್ ದ ಕೊರಿಯೋಲಿಸ್ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಪಾರ್ಟಿಕಲ್. ಸೊ ಮೂವಿಂಗ್ ಪಾರ್ಟಿಕಲ್ ಮೇಲೆ ಕೊರಿಯೋಲಿಸ್ ಫೋರ್ಸ್ ಆಕ್ಟ್ ಆಗ್ಬೇಕಾದ್ರೆ ಏನ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಕೊರಿಯೋಲಿಸ್ ಫೋರ್ಸ್ ನಮಗೆ ಆಂಗಲ್ ತಗೊಂಡಾಗ ನಮಗೆ ಫೋರ್ಸ್ ಏನ್ ಬರುತ್ತೆ, ಇಲ್ಲಿ ಕೊರಿಯೋಲಿಸ್ ಫೋರ್ಸ್ ತಗೊಂಡಾಗ 2 × m × ಒಮೆಗಾ ಕ್ರಾಸ್ ವಿ ಎ ಅಂತ ಬರ್ತೀವಿ. ಸೊ ಇಲ್ಲಿ ವಿ ಅಂದ್ರೆ linear velocity of the disk, that is perpendicular to the axis of rotation ಅಂತ ಹೇಳ್ತೀವಿ. ಅಂಡ್ ಒಮೆಗಾ ಅಂದ್ರೆ ದಟ್ ಇಸ್ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ನಮ್ಗೆ ಇವೆರಡರ ಮಧ್ಯೆ ಆಂಗಲ್ ನೋಡಿದ್ರೆ ಸೊ ನಮ್ಗೆ ಏನ್ ಬರುತ್ತೆ ಅಲ್ಲಿಗೆ, ಸೊ ದ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ದೀಸ್ ಟು ಆರ್ 90 ಡಿಗ್ರಿ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು perpendicular to omega and v. So Coriolis force moving on a moving particle will be perpendicular to both omega and v ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಸೊ ಫೋರ್ತ್ ಕ್ವೆಶನ್ ಏನಿದೆ ಇಲ್ಲಿ, ಪಾಯ್ಸನ್ಸ್ ರೇಷಿಯೋ ಇಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಬಿ, ಬೀಟಾ ಅಂಡ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಆಲ್ಫಾ ಆಸ್. ಸೊ ಇಲ್ಲಿ ಪಾಯ್ಸನ್ಸ್ ರೇಷಿಯೋನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಪಾಯ್ಸನ್ಸ್ ರೇಷಿಯೋ, ಸೊ ದಟ್ ಇಸ್ lateral strain beta and longitudinal strain alpha. So Poisson's ratio, that is defined as the ratio of Poisson's ratio, that is defined as ratio of lateral strain divided by longitudinal strain. Lateral strain divided by longitudinal strain. So lateral strain divided by longitudinal strain ಅಂದ್ರೆ ನಮಗೆ ಇದರಲ್ಲಿ ಏನು ಬರುತ್ತೆ, lateral strain ಏನಂತ ಕೊಟ್ಟಿದ್ದಾರೆ, lateral strain is beta. So it is beta by longitudinal strain ಕೊಟ್ಟಿದ್ದಾರೆ alpha. So that correct answer is option D, beta by alpha. Then next question ಏನಿದೆ, surface tension is a property of. So surface tension is a property of ಅಂತ ಕೇಳಿದ್ದಾರೆ. So surface tension property ಏನು ಅಂತ ಅಂದ್ರೆ ಇಲ್ಲಿ it is the property of a solid, liquid, gas or plasma. So solid, liquid, gas or plasma ಅಂತ ಅಂದ್ರೆ ಸರ್ಫೇಸ್ ಟೆನ್ಷನ್ ನಾವು ಯಾವಾಗಲೇ ಡಿಫೈನ್ ಮಾಡಿದ್ರು we define with the liquid only. So surface tension is a property of liquid. So ಅದನ್ನ ಕರೆಕ್ಟ್ ಆನ್ಸರ್ ಏನು, ಲಿಕ್ವಿಡ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 6. The period of revolution of a geostationary satellite must be. The period of revolution of a geostationary satellite must be. So here geostationary as the word itself indicates, geo ಅಂದ್ರೆ ಅರ್ತ್, ಸ್ಟೇಷನರಿ ಅಂದ್ರೆ ಕಾನ್ಸ್ಟೆಂಟ್. ಸೊ ಅರ್ಥಗೆ ಕಾನ್ಸ್ಟೆಂಟ್ ಆಗಿ ಯಾವುದು ಮೂವ್ ಆಗುತ್ತೆ, ಸೊ ಹಂಗಂದ್ರೆ ಟೈಮ್ ಪೀರಿಯಡ್ ಆಫ್ ಅರ್ತ್ ಎಷ್ಟಿರುತ್ತೆ, 24 hours ಇರುತ್ತೆ. ಸೊ ಸೇಮ್ ಶುಡ್ ಬಿ ದ ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ ಆಲ್ಸೋ. ಸೊ ದಟ್ ಇಸ್ it is equal to the period of rotation of the earth. So option A is correct here. So sixth question, the period of revolution of a geostationary satellite must be equal to the period of rotation of earth. Then next one below, work done per mole in an isothermal expansion of van der Waals gas from volume V1 to V2. So ಇಲ್ಲಿ ನಮಗೆ isothermal gas expansion ಅಂತ ಕೇಳಿದಾಗ ನಾವು ಡೈರೆಕ್ಟ್ ಆಗಿ RT ln of V2 by V1 ಅಂತ ಮಾಡಿದ್ದೀವಿ, ಅದು ರಿಯಲ್ ಗ್ಯಾಸಸ್ಗೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ವಂಡರ್ ವಾಲ್ಸ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ವಂಡರ್ ವಾಲ್ಸ್ ಇಕ್ವೇಶನ್, ಸೊ ರಿಯಲ್ ಗ್ಯಾಸ್ ತಗೊಂಡಾಗ ನಮಗೆ ರಿಯಲ್ ಗ್ಯಾಸ್ ಏನು ಬರುತ್ತೆ, ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ತಗೊಂತೀವಿ. ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಆರ್ ಟಿ ತಗೊಂಡಾಗ ನಾವು ಇದನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ನಾವು ವರ್ಕ್ ಡನ್ನ ತಗೊಂಡಾಗ ಪಿ ಡಿ ವಿ ಅಂತ ತಗೊಂಡಾಗ, ಸೊ ಅದನ್ನ ನಾವು ಪಿ ಇಸ್ ಈಕ್ವಲ್ಸ್ ಟು ಆರ್ ಟಿ ಬೈ ವಿ. ಸೊ ಇದನ್ನ ನಾವು ಇಂಟಿಗ್ರೇಟ್ ಮಾಡೋದ್ರಿಂದ ನಮಗೆ work done in isothermal expansion of a real gas ಬರುತ್ತೆ. ಸೊ ರಿಯಲ್ ಗ್ಯಾಸ್ ಏನು ಬರುತ್ತೆ ನಮಗೆ ಆರ್ ಟಿ ln of V2 by V1 ಅಂತ ಮಾಡ್ತೀವಿ. ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಕೇಳಿರೋದು ಏನು ಕೇಳಿದ್ದಾರೆ ಅವರು, ಸೊ ವಾಟ್ ಈಸ್ ದ ವರ್ಕ್ ಡನ್ ಇನ್ isothermal expansion of
वन ಡರ್ ವಾಲ್ಸ್ ಗ್ಯಾಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಮಗೆ वन ಡರ್ ವಾಲ್ಸ್ ಗ್ಯಾಸ್ ಇಕ್ವೇಶನ್ ಗೊತ್ತಿರಬೇಕು. वन ಡರ್ ವಾಲ್ಸ್ ಗ್ಯಾಸ್ ಇಕ್ವೇಶನ್ ಏನು? ಸೊ ದಟ್ ಇಸ್ ಗಿವನ್ ಬೈ ಪಿ ಪ್ಲಸ್ ಎ ಬೈ ವಿ ಸ್ಕ್ವೇರ್ into v minus p is equals to RT. So this is van der Waals gas equation. So ಇವಾಗ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು. ವರ್ಕ್ ಡನ್ ಫಾರ್ಮ್ ನಲ್ಲಿ ಬರ್ಕೋಬೇಕು. ಸೊ ಅದನ್ನ ಹೆಂಗ್ ಬರ್ಕೊಂತೀವಿ? p plus a by v square is equals to RT by v minus p. ಸೊ ಇವಾಗ ನೆಕ್ಸ್ಟ್ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೊಂತೀವಿ. p is equals to RT by v minus p minus a by v square ಅಂತ ಬರ್ಕೊಂತೀವಿ. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ನಾವು ನಮ್ಗೆ ಏನ್ ಬೇಕು? ಇಲ್ಲಿ ವರ್ಕ್ ಡನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ವರ್ಕ್ ಡನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಾವು ಇದೇ ಇಕ್ವೇಶನ್ ನ ಇಂಟಿಗ್ರೇಟ್ ಮಾಡ್ಬೇಕು. ಸೊ ಇಂಟಿಗ್ರೇಟ್ ಮಾಡೋದ್ರಿಂದ ನಮ್ಗೆ ಏನ್ ಬರುತ್ತೆ? ಇಂಟಿಗ್ರೇಷನ್ ಆಫ್ ಪಿ ಡಿ ವಿ is equals to integration of RT by v minus p dv minus integration of a by v square into dv. So both sides we are multiplying by dv. So v1 to v2 limits ತಗೊಂತೀವಿ. v1 to v2 ಎಲ್ಲ ಕಡೆ ಲಿಮಿಟ್ಸ್ v1 to v2 ತಗೊಂತೀವಿ. ಸೊ ಇದನ್ನ ಇಂಟಿಗ್ರೇಷನ್ ಮಾಡೋದ್ರಿಂದ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಬರುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ನೋಡೋದಾದ್ರೆ RT ಕಾಮನ್ ತಗೊಂತೀವಿ. ಸಾರಿ, ದಟ್ ಇಸ್ ಕಾನ್ಸ್ಟೆಂಟ್, ಸೊ ಐ ಆಮ್ ಟೇಕಿಂಗ್ ಇಟ್ ಔಟ್. ಸೊ ನಮ್ಗೆ ಏನ್ ಬರುತ್ತೆ? ಇಂಟಿಗ್ರೇಷನ್ ಆಫ್ 1 by v minus p ಅಂದ್ರೆ ln of v minus p ಬರುತ್ತೆ. v1 to v2. ಇಲ್ಲಿ a ಕಾಮನ್ ತಗೊಂಡ್ರೆ, ಸೊ ಈ ದಟ್ ಇಸ್ ಕಾನ್ಸ್ಟೆಂಟ್, ಸೊ ಐ ಆಮ್ ಟೇಕಿಂಗ್ ಇಟ್ ಔಟ್. ಸೊ ಇಂಟಿಗ್ರೇಷನ್ ಆಫ್ 1 by v ಸ್ಕ್ವೇರ್ ಅಂದ್ರೆ ನಮ್ಗೆ ಏನ್ ಬರುತ್ತೆ? ಮೈನಸ್ 1 by v ಬರುತ್ತೆ. ಸೊ ಮೈನಸ್ 1 by v, ದಟ್ ಇಸ್ ವಿತ್ ಇನ್ ದ ಲಿಮಿಟ್ಸ್ v1 to v2. ಸೊ ಇವಾಗ ಇದನ್ನ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡೋದು, ಲಿಮಿಟ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಬರುತ್ತೆ? RT ln of v2 minus p minus ln of v1 minus b plus a into 1 minus v2 minus 1 by v1 ಬರುತ್ತೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಬರೆದ್ರೆ ನಮ್ಗೆ ಏನ್ ಬರುತ್ತೆ? ವರ್ಕ್ ಡನ್ is equals to RT ln of v2 minus b divided by v1 minus b plus a into 1 minus v2 minus 1 by v1. So this is the correct answer. So now ಇದನ್ನ ಆಪ್ಷನ್ ಯಾವ್ದಕ್ಕೆ ಕಂಪೇರ್ ಮಾಡ್ತಿದ್ದೀವಿ? RT ln of v2 minus b divided by v1 minus b plus a into 1 by v2 minus 1 by v1. ಸೊ ಇದು ಯಾವ್ದು ಆಪ್ಷನ್ ಮ್ಯಾಚ್ ಆಗುತ್ತೆ ನೋಡ್ಕೋಬೇಕು. ಸೊ ಇಲ್ಲಿ it matches with option A. So the correct answer is option A. So ಇದಿಷ್ಟು questions 1 to 7. ನೆಕ್ಸ್ಟ್ ಬಂದ್ಬಿಟ್ಟು 8th question. ಸೊ ಇಲ್ಲಿ 8th question ಏನ್ ಕೊಟ್ಟಿದ್ದಾರೆ? ಹೀಲಿಯಂ ಎಕ್ಸಿಬಿಟ್ಸ್ ಟ್ರಿಪಲ್ ಪಾಯಿಂಟ್ ಅಟ್. ಸೊ ಇಲ್ಲಿ ಹೀಲಿಯಂ ಎಕ್ಸಿಬಿಟ್ಸ್ ಟ್ರಿಪಲ್ ಪಾಯಿಂಟ್ ಅಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಟ್ರಿಪಲ್ ಪಾಯಿಂಟ್ ಅಂದ್ರೆ ಏನಂತ ತಿಳ್ಕೊಬೇಕು. ಟ್ರಿಪಲ್ ಪಾಯಿಂಟ್ ಅಂದ್ರೆ ಇನ್ ಥರ್ಮೋಡೈನಮಿಕ್ಸ್ ಟೆಂಪರೇಚರ್, ಸೊ ಅಟ್ ವಿಚ್ ಆಲ್ 3 ಸ್ಟೇಟ್ಸ್ ಕೋ ಎಕ್ಸಿಸ್ಟ್. ಸೊ ಅಂದ್ರೆ ಒಂದೇ ಟೆಂಪರೇಚರ್ಗೆ ಗ್ಯಾಸು, ಲಿಕ್ವಿಡ್, ಸಾಲಿಡ್ ಎಲ್ಲಾನು ಕೋ ಎಕ್ಸಿಸ್ಟ್ ಆಗುತ್ತೆ. ಸೊ ಆ ಟೆಂಪರೇಚರ್ ನಾವು ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಹೀಲಿಯಂ ಎಕ್ಸಿಬಿಟ್ಸ್ ಟ್ರಿಪಲ್ ಪಾಯಿಂಟ್ ಅಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಹೀಲಿಯಂದು ಟ್ರಿಪಲ್ ಪಾಯಿಂಟ್ ಬಂದ್ಬಿಟ್ಟು -4.2 ಕೆಲ್ವಿನ್ ಇದೆ. ಸೊ ಹೀಲಿಯಂದು ಟ್ರಿಪಲ್ ಪಾಯಿಂಟ್ ಬಂದ್ಬಿಟ್ಟು -4.2 ಕೆಲ್ವಿನ್ ಇದೆ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ +4.2 ಕೆಲ್ವಿನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ಆಪ್ಷನ್ ಇನ್ಕರೆಕ್ಟ್ ಆಗಿರೋದಕ್ಕೆ ಪ್ರೀವಿಯಸ್ ಕ್ವೆಶನ್ಸ್ ನಲ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಟ್ರಿಪಲ್ ಪಾಯಿಂಟ್ ಆಫ್ ಹೀಲಿಯಂ ಈಸ್ ಅಟ್ -4.2 ಕೆಲ್ವಿನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಟ್ರಿಪಲ್ ಪಾಯಿಂಟ್ ಆಫ್ ಹೀಲಿಯಂ ಗೊತ್ತಿದೆ. ಸೊ ಹಾಗೆ ಸ್ವಲ್ಪ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ನೋಡೋದಾದ್ರೆ, ಸೊ ವಾಟರ್ದು ಟ್ರಿಪಲ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನಮಗೆ? ಸೊ ದಟ್ ಈಸ್ ಅರೌಂಡ್ 273.16 ಕೆಲ್ವಿನ್. ಸೊ ಇದು ವ್ಯಾಲ್ಯೂಸ್ ಗೊತ್ತಿದ್ರೆ ನಮಗೆ ಈಸಿ ಆಗುತ್ತೆ. ಸೊ ಟ್ರಿಪಲ್ ಪಾಯಿಂಟ್ ಆಫ್ ಮರ್ಕ್ಯೂರಿ ನೋಡೋದಾದ್ರೆ, ಸೊ ಮರ್ಕ್ಯೂರಿದು ಟ್ರಿಪಲ್ ಪಾಯಿಂಟ್ ಬಂದ್ಬಿಟ್ಟು -38.83 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ these are some of the triple points of water and mercury. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು
Ninth question. So ninth question ಏನಿದೆ? It is impossible to construct a device which transfers heat energy completely from a colder body to a hotter body without any other effect. So this is statement of zeroth law of thermodynamics, statement of first law of thermodynamics, statement of second law of thermodynamics, and statement of third law of thermodynamics. So ಇಲ್ಲಿ before going to this answer, so let's discuss what are the statements of all four laws. So ಇಲ್ಲಿ first one ಏನು ಕೊಟ್ಟಿದ್ದಾರೆ? zeroth law of thermodynamics. So zeroth law of thermodynamics ಅಂದ್ರೆ ಏನು ಹೇಳುತ್ತೆ? So zeroth law of thermodynamics what it states? So if we consider two bodies, so A ಮತ್ತೆ B, if we consider two bodies A and B, and these two bodies are in thermal equilibrium with the third body C. A and B are in thermal equilibrium with the third body C. Then we can say that these two bodies A and B are also thermal equilibrium with each other. So idu statement of zeroth law of thermodynamics. So physics related andre almost maths ನಲ್ಲಿ axioms ಕಲ್ತಿರ್ತೀವಿ. So axioms ನಲ್ಲಿ ನಮ್ಗೆ ಏನು ಬರುತ್ತೆ? A is equal to C and B is equals to C, then we can say A is equals to B ಅಂತ ಹೇಳ್ತೀವಿ axiom. So same Euclid's axioms ನಲ್ಲಿ, so same statement, just A equal to C, B equal to C ಅಂತ ಹೇಳೋದನ್ನೇ ನಾವು ಏನಂತ ಹೇಳ್ತೀವಿ? A is in thermal equilibrium with C, B is in thermal equilibrium with C, then we can say that A is in thermal equilibrium with B ಅಂತ ಹೇಳ್ತೀವಿ. So that is the statement of the zeroth law of thermodynamics. Then next one ಏನಿದೆ? First law of thermodynamics. So first law of thermodynamics ಏನು ಹೇಳುತ್ತೆ? The net change in the total energy of a system is equal to heat added to the system minus the work done by the system. So total second law of thermodynamics ಏನು ಹೇಳುತ್ತೆ? So the net change in total internal energy. So the net change in energy of the system. So that is equal to the amount of heat added to the system minus the work done by the system. So it is the statement of the first law of thermodynamics. So the first law of thermodynamics ಏನು ಹೇಳುತ್ತೆ? So it is the amount of total amount of energy. So total energy of the system, total energy of the system is equal to heat added to the system. Heat added to the system ಅಂದ್ರೆ ಇಲ್ಲಿ ಯಾವ್ದು heat add ಮಾಡ್ತಾ ಇದೀವಿ ನಾವು? Heat added to the system ಅಂದ್ರೆ ಇಲ್ಲಿ Q. Q is the heat added to the system. Q is the heat added to the system minus the work done by the system. Minus work done by the system. So this is the first law of thermodynamics. So the first law of thermodynamics na ನಾವು ಏನಂತ ಬರೀತೀವಿ? So that is Q is delta E is equals to Q minus W. So it is the first law of thermodynamics. So ಇನ್ನೊಂದು ಏನು ಗೊತ್ತಿರಬೇಕು ಅಂತ ಅಂದ್ರೆ ನಮಗೆ first zeroth law of thermodynamics, it is related with ಅಂತ ಕೇಳ್ತಾರೆ ಕ್ವೆಶ್ಚನ್ ಒಂದೊಂದ್ಸತಿ. So zeroth law of thermodynamics is related with thermal equilibrium. So ನಾನು ಆಗಲೇ ಹೇಳಿದೆ 3 states systems ತಗೊಂತೀವಿ A, B, C. So we are discussing about the thermal equilibrium. Zeroth law of thermodynamics is related with equilibrium, thermal equilibrium, and the first law of thermodynamics. So ಇಲ್ಲಿ first law of thermodynamics ನೋಡೋದಾದ್ರೆ, so first law of thermodynamics ನಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? So ಇಲ್ಲಿ ನಾವು just energy ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. So first law of thermodynamics ನಲ್ಲಿ just energy ತಗೊಂತಾ ಇದ್ದೀವಿ. Delta E, so that is the energy. Q is also the internal energy. So internal energy ನ delta U ಅಂತ ಕೂಡ ಬರಿತೀವಿ, or du ಅಂತ ಕೂಡ ಬರಿತೀವಿ. And then W, so W is the work done, and again the SI unit of W ಏನು ಬರಿತೀವಿ ನಾವು joules ನಲ್ಲೇ ಬರಿತೀವಿ. So that is again the energy in the form of energy only. So the first law of thermodynamics relates the law of conservation of energy ಅನ್ನೋದು ಒಂದು ಪಾಯಿಂಟ್ ನೆನಪಿರ್ಬೇಕು ಇದರಲ್ಲಿ. Then next ಏನಿದೆ? So that is the statement of the first law of thermodynamics ಇದೆ. Then next one ಏನಿದೆ ನಮಗೆ? Second law of thermodynamics. So what is the statement of second law of thermodynamics? So second law of thermodynamics ಏನು ಹೇಳುತ್ತೆ? Second law of thermodynamics states, so heat cannot flow itself from a colder body to a hotter body ಅಂತ ಹೇಳುತ್ತೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ಟೆಂಪರೇಚರ್ ಡಿಫ್ರೆನ್ಸ್ ಇದ್ದಾಗ, ಯಾವ್ದಾದ್ರು ಎರಡು ಬಾಡೀಸ್ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಇದ್ದಾಗ always heat flow from a body which is having higher temperature to a body with the
lower temperature and never from lower temperature to the higher temperature ಅಂತ ಹೇಳ್ತದೆ. So heat cannot flow from a colder body to a hotter body without any other effect ಅಂತ ಅಂದ್ರೆ. So that is the statement of second law of thermodynamics. So second law ಇನ್ನೊಂದು ಫಾರ್ಮ್ ನಲ್ಲಿ ಏನ್ ಇದನ್ನ ಮಾಡ್ತೀವಿ, the total entropy of the system, both system and surroundings will never decrease ಅನ್ನೋದು ಕೂಡ ನಮ್ಗೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಲ್ಲಿ ಗೊತ್ತಿರುತ್ತೆ. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂದಾನೆ ಎಂಟ್ರೋಪಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಬರುತ್ತೆ. ಸೊ ಇದರಲ್ಲಿ second law of thermodynamics, so that is change in entropy. So entropy is denoted by letter S, and change in entropy of the universe is by positive irutte athwa zero irutte, andre no change in the entropy. So this is also the second law of thermodynamics. So idanna kuda ನಾವು second law of thermodynamics ನಲ್ಲಿ ಹೇಳ್ತೀವಿ. ಸೊ ಇವಾಗ ನಾನು ಕ್ವೆಶನ್ ನೋಡಿರೋದಾದ್ರೆ ನಮಗೆ ಆನ್ಸರ್ ಬಂದಾಯ್ತು. ಸೊ ದಟ್ ಇಸ್ ಇಟ್ ಇಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಅ ಡಿವೈಸ್ which transfers heat energy completely from a colder body to a hotter body without any other effect ಅಂತ ಅಂದ್ರೆ ಇದಕ್ಕೆ ಆನ್ಸರ್ ಯಾವುದು, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ದಟ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಲಾಸ್ಟ್ ಒನ್ ಇದರಲ್ಲಿ ಸ್ಟೇಟ್ಮೆಂಟ್ ನಲ್ಲಿ ಏನಿದೆ, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕೂಡ ನೋಡ್ಬಿಡೋಣ. ಸ್ಟೇಟ್ಮೆಂಟ್ ಏನು, ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಥಿಯರಿಟಿಕಲಿ ಆಲ್ ಮೋಡ್ಸ್ ಆಫ್ ಮೋಷನ್ ಸ್ಟಾಪ್ಸ್. ಸೊ ಅಂದ್ರೆ ಏನು, ನಮ್ಗೆ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಲ್ಲಿ ನಮ್ಗೆ ಏನು ಸ್ಟೇಟ್ಮೆಂಟ್ ಬರುತ್ತೆ, ಸೊ ದಟ್ ಇಸ್ S, that is entropy. So that is equals to K ln omega. So that is equals to 0. So this is the statement we have for third law of thermodynamics. So yen helutte, entropy of a pure crystalline substance at absolute zero is 0. So idu namge K set nalli kuda question bandittu. So that is third law of thermodynamics ಏನಿದೆ ಇದು, entropy of a pure substance at absolute zero is 0. So that is the statement of third law of thermodynamics we have. So ninth question ge correct option ಏನು, it is impossible to construct a device which transfers heat energy completely from a colder body to a hotter body without any other effect ಅಂತ ಅಂದ್ರೆ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು it is the statement of second law of thermodynamics. Then next ಬಂದ್ಬಿಟ್ಟು tenth question, which of the following statement is wrong. ಸೊ ಇಲ್ಲಿ ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ಸ್ ಏನಿದೆ ಇಲ್ಲಿ, there can be no negative temperature on the Kelvin absolute scale. So there can be no negative temperatures on the Kelvin absolute scale. Second one ಏನು, Carnot engine produces more mechanical work energy than heat energy that is absorbs from the source. So third option ಬಂದ್ಬಿಟ್ಟು absolute zero is the lowest temperature of any substance. Then fourth one ಬಂದ್ಬಿಟ್ಟು efficiency of Carnot engine cannot be more than unity. So ಇದರಲ್ಲಿ which statement is wrong ಅಂತ ಕೇಳ್ತಾರೆ. ಸೊ ಅಲ್ಲಿ ಸ್ಟೇಟ್ಮೆಂಟ್ಸ್ ಅಲ್ಲಿ ರಾಂಗ್ ಅಂತ ನೋಡೋದಾದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಏನು, there can be no negative temperature on the Kelvin absolute scale ಅಂತ ಕೊಟ್ಟಿದ್ದಾರೆ. ಅಬ್ಸಲ್ಯೂಟ್ ಸ್ಕೇಲ್ ಕೆಲ್ವಿನ್ ಸ್ಕೇಲ್ ನಲ್ಲಿ ನೋಡಿದಾಗ ನಾವು ಟ್ರಿಪಲ್ ಪಾಯಿಂಟ್ಸ್ ಎಲ್ಲ ನೋಡಿದಾಗ ಸೊ ಅದರಲ್ಲಿ ನೆಗೆಟಿವ್ ಟೆಂಪರೇಚರ್ಸ್ ಕೂಡ ಬರುತ್ತೆ. ಸೊ ನಾವು ಲಾಸ್ಟ್ ಡಿಸ್ಕಸ್ ಮಾಡಿದಾಗ ಟ್ರಿಪಲ್ ಪಾಯಿಂಟ್ ಆಫ್ ಹೀಲಿಂಗ್, ಸೊ -4.2 ಕೆಲ್ವಿನ್ ಅಂತ ಬಂದಿದೆ. ಸೊ ಅಲ್ಲಿ ನೆಗೆಟಿವ್ ಟೆಂಪರೇಚರ್ ಬಂದಿದೆ. ಸೊ ದಟ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಡಿ ನೋಡೋದಾದ್ರೆ, ಎಫಿಷಿಯನ್ಸಿ ಆಫ್ ಕಾರ್ನೋಟ್ ಇಂಜಿನ್ ಕೆನಾಟ್ ಬಿ ಮೋರ್ ದ್ಯಾನ್ ಯುನಿಟಿ. ಸೊ ಎಫಿಷಿಯನ್ಸಿ ಆಫ್ ಕಾರ್ನೋಟ್ ಇಂಜಿನ್ ವಿಲ್ ಬಿ ಆಲ್ವೇಸ್ equal to 1 ಅಂತಾನೆ ಹೇಳ್ಬೋದು. ಸೊ ದಟ್ ಇಸ್ ಕಾರ್ನೋಟ್ ಇಂಜಿನ್ ಅನ್ನೋದು ಜಸ್ಟ್ ಇಟ್ ಇಸ್ ಅ imaginary engine that cannot be designed practically. ಇದನ್ನ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಇದರ ಎಫಿಷಿಯನ್ಸಿ ಯಾವಾಗಲೂ ಅದೊಂದು ಎಫಿಷಿಯನ್ಸಿ ಯಾವಾಗಲೂ equal to ಆಗಿರುತ್ತೆ, ಬಟ್ ನಾಟ್ ಮೋರ್ ದ್ಯಾನ್ 1 ಅಂತ. ಸೊ ದಟ್ ಇಸ್ ಕರೆಕ್ಟ್. Absolute zero is the lowest temperature of any substance. So absolute zero ಅಂತ ಅಂದ್ರೆ 0 Kelvin. So that is the lowest temperature of any substance. So that is also correct statement. Then option B ಬಂದು ಏನಿದೆ, Carnot engine produces more mechanical work energy than heat energy that it absorbs from the source. So ನಮಗೆ efficiency ಬರಿಬೇಕಾದ್ರೆ ನಾವು ಏನಂತ ಬರಿತೀವಿ, so efficiency is written as eta is equals to the amount of work done. So amount of work done to the total amount of heat supplied to the system. So total amount of heat given to the system ಅಂತ ಬರೀತೀವಿ. ಅದರದ್ದು ಯಾವಾಗಲೂ ನಮಗೆ ಮೆಕ್ಯಾನಿಕಲ್ ವರ್ಕ್ ಎನರ್ಜಿ, ಸೊ ಮೆಕ್ಯಾನಿಕಲ್ ವರ್ಕ್ ಎನರ್ಜಿ ಏನಿರುತ್ತೆ, ಸೊ ದಟ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಹೀಟ್ ಎನರ್ಜಿ ಫ್ರಮ್ ದ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಟ್ ಕ್ಯಾನ್ ನೆವರ್ ಬಿ ಗ್ರೇಟರ್ ದ್ಯಾನ್, ಬಿಕಾಸ್ ನಾವು ಏನೇ ಮಾಡಿದ್ವಿ ಇದ್ರದ್ದು
more than immediately ಅನ್ನೋದು ಕರೆಕ್ಟ್ ಆದರೆ ಸೊ ದ ರಾಂಗ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೊ ಇಲ್ಲಿ ನಮಗೆ ಏನು ಬರುತ್ತೆ, which is a wrong statement in this ಅಂತಂದ್ರೆ Carnot engine produces more mechanical work energy than heat energy that it absorbs from the source. So this is the wrong statement. And always it its work energy will be lesser than or equal to the energy that it absorbs from the source. So this is the 10th question. Option B is the correct answer. Then next one is second 11th question. So 11th question ಏನಿದೆ, second order phase transitions. Second order phase transitions. So second order phase transitions example ಕೇಳಿದ್ದಾರೆ. Second order phase transition occurs across the phase transition curves, occurs across the phase equilibrium curve. Second option, involve latent heat. Third one can be described by Clapeyron equations. And fourth option is are associated with discontinuities in compressibility and expansivity. So ಇಲ್ಲಿ ನಮಗೆ ಒಂದು ಏನಿರಬೇಕು ಅಂತಂದ್ರೆ phase transition. So phase transition ಅಂತ ಅಂದ್ರೆ ಏನು? So it is the conversion of phase of a material that ನಾವು phase transition ಅಂತ ಕರಿತೀವಿ. Conversion of phase of a material. The phase ಅಂದ್ರೆ ಏನು? Phase it is in the form of a matter. So ಅದು homogeneous ಆಗಿ chemical composition of physical state ಅಂತ ಹೇಳ್ತೀವಿ. So ಅದನ್ನ ನಾವು phase transition. So for example, liquid state ಇರ್ಬೋದು, solid state ಇರ್ಬೋದು. So ಅದನ್ನ conversion ಆಗೋದನ್ನ ನಾವು ಏನಂತ ಕರಿತೀವಿ? Phase transition ಅಂತ ಕರಿತೀವಿ. The transforming of thermodynamic system from one phase to another phase. So one solid in a liquid ಆಗೋದು, liquid in a gas ಆಗೋದು, gas in a solid ಆಗೋದು. So then melting, boiling, freezing, ಅಥವಾ sublimation ಆ ಥರದೆಲ್ಲ ಬರುತ್ತೆ. ಸೊ ಅದನ್ನ ನಾವು phase transitions ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಈ ಕ್ವೆಶ್ಚನ್ ಅಲ್ಲಿ, ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್. ಸೊ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ಸ್ ಏನಾಗುತ್ತೆ ಅದ್ರದ್ದು ಗ್ರಾಫ್ ನೋಡೋದಾದ್ರೆ ನಾವು, ಸೊ ಫೇಸ್ ಟ್ರಾನ್ಸಿಷನ್ ನಾವು phase transition with the temperature ಅಂತ ನೋಡೋದಾದ್ರೆ ನಮಗೆ ಫಸ್ಟ್ ಏನು ಟ್ರಿಪಲ್ ಪಾಯಿಂಟ್ ನೋಡಿದಾಗ ನಮಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರದ್ದು ಎಲ್ಲಿ ಪಾಯಿಂಟ್ ಬರುತ್ತೆ ಅದನ್ನ ನಾವು ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಗ್ಯಾಸ್ ತಗೊಂಡಿರ್ತೀವಿ, ಲಿಕ್ವಿಡ್ ತಗೊಂಡಿರ್ತೀವಿ, ಸಾಲಿಡ್ ತಗೊಂಡಿರ್ತೀವಿ. ಸೊ ಲಿಕ್ವಿಡ್, ಸೊ ಮೂರದ್ದು ಟೆಂಪರೇಚರ್ ಅಥವಾ ಸೇಮ್ ಪಾಯಿಂಟ್ ಬರೋದನ್ನ ನಾವು ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಇಟ್ ಇಸ್ ದ ಟ್ರಿಪಲ್ ಪಾಯಿಂಟ್. ಸೊ ಅದು ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಏನು ಬರುತ್ತೆ, ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್. ಸೊ ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಬಂದ್ಬಿಟ್ಟು ಗ್ರಾಫ್ ಹೆಂಗ್ ಬರುತ್ತೆ. ಸೊ ನಾವು ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಕೇಳಿಲ್ಲ ಇಲ್ಲಿ, ನಮಗೆ ತಿಳ್ಕೊಂಡ್ರೆ ಸೆಕೆಂಡ್ ಆರ್ಡರ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಏನ್ ಬರುತ್ತೆ, ಗಿಬ್ಸ್ ಫ್ರೀ ಎನರ್ಜಿ ಇಸ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಗೆ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಕಂಟಿನ್ಯೂಸ್. ಸೊ ಗಿಬ್ಸ್ ಫ್ರೀ ಎನರ್ಜಿಗೆ ನಾವು G ವರ್ಸಸ್ T ಟೆಂಪರೇಚರ್ ನಾವು ಗ್ರಾಫ್ ಪ್ಲಾಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಸೊ ಫೇಸ್ ಟ್ರಾನ್ಸಿಷನ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಅಂದ್ರೆ suppose at this temperature the system is changing from one point to one system to second system, then this is the transition point ಅಂತ ಹೇಳ್ತೀವಿ ನಾವು. ಇದು transition point ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಈ ಗ್ರಾಫ್ ನೋಡೋದಾದ್ರೆ ಇದು ಕಂಟಿನ್ಯೂಸ್ ಆಗಿ ಇದೆ, ಇಲ್ಲಿ ಬ್ರೇಕ್ ಇಲ್ಲ. ಸೊ ದಿಸ್ ಇಸ್ ದ ಕಂಟಿನ್ಯೂಸ್, ಗಿಬ್ಸ್ ಫ್ರೀ ಎನರ್ಜಿ ಇಸ್ ಕಂಟಿನ್ಯೂಸ್ ಇನ್ ಫಸ್ಟ್ ಆರ್ಡರ್ ಫೇಸ್ ಟ್ರಾನ್ಸಿಷನ್. ಸೊ ಹಾಗಾದ್ರೆ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಯಾವ ರೀತಿ ಬರುತ್ತೆ ನಮಗೆ, ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಗ್ರಾಫ್ ಅರ್ಥ ಮಾಡ್ಕೊಂಡ್ರೆ ನಾವು ಇದನ್ನ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಗ್ರಾಫ್ ಹೆಂಗ್ ಬರುತ್ತೆ, ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ಗೆ ಎಂಟ್ರೋಪಿ ತಗೊಂಡು ಫಾರ್ಮ್ ಮಾಡ್ತೀವಿ ನಾವು. ಸೊ ಎಂಟ್ರೋಪಿ, ಸೊ ದಟ್ ಇಸ್ ಚೇಂಜ್ ಇನ್ ದ ಗಿಬ್ಸ್ ಫ್ರೀ ಎನರ್ಜಿ ಡೋ G by ಡೋ T ಅಂತ ಬರೀತಿದ್ದೀವಿ. ಸೊ ಚೇಂಜ್ ಇನ್ ಎಂಟ್ರೋಪಿ ತಗೊಂಡು, ಸೊ ದಟ್ ಇಸ್ ವಿತ್ ದ ಟೆಂಪರೇಚರ್ ಡ್ರಾ ಮಾಡಿದ್ರೆ ಇಲ್ಲಿ ಫೇಸ್ ಟ್ರಾನ್ಸಿಷನ್, ಫಸ್ಟ್ ಫೇಸ್ ಟ್ರಾನ್ಸಿಷನ್ ಈ ರೀತಿ ಬರುತ್ತೆ. ಆಮೇಲೆ ಸರ್ಟನ್ ಗ್ಯಾಪ್ ಸೆಕೆಂಡ್ ಫೇಸ್ ಟ್ರಾನ್ಸಿಷನ್ ಇಲ್ಲಿ ಬರುತ್ತೆ. ಸೊ temperature remains constant at one point, sudden ಆಗಿ temperature rise ಆಗುತ್ತೆ, and again we get the phase transition curve ಆ ರೀತಿ ಬರುತ್ತೆ. ಸೊ ಇಲ್ಲಿ ನಮಗೆ ಫೇಸ್ ಟ್ರಾನ್ಸಿಷನ್ ಇಲ್ಲಿ ಬರೋದಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಫೇಸ್ ಟ್ರಾನ್ಸಿಷನ್ ನಾವು ಇಲ್ಲಿ ನೋಡ್ತೀವಿ. ಸೊ ಅವಾಗ ನಾವು ಇದರಲ್ಲಿ ಗ್ರಾಫ್ ನಲ್ಲಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಡಿಸ್ಕಂಟಿನ್ಯೂಟಿ ಇದೆ, ಇಲ್ಲಿ ಡಿಸ್ಕಂಟಿನ್ಯೂಟಿ ಇದೆ. ಸೊ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ಸ್ are associated with discontinuities in compressibility and expansivity ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ ಡಿ is the correct answer. Second order phase transitions are associated with discontinuities in
compressibility and expansivity ಅಂತ ಹೇಳ್ತೀವಿ. Okay. Then the next 12th question. To represent a point for an n molecule system, we require to have. So ಇಲ್ಲಿ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ತಗೊಂಡಾಗ ಒಂದು ಮಾಲಿಕ್ಯೂಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅದನ್ನು ಡಿಗ್ರೀಸ್ ಆಫ್ ಫ್ರೀಡಮ್ ತ್ರೀ ಅಂತ ಹೇಳ್ತೀವಿ. ಸಪೋಸ್ ನಾವು ಎರಡು ಮಾಲಿಕ್ಯೂಲ್ಸ್ ತಗೊಂಡ್ರೆ ಸೊ ಅಲ್ಲಿ 6 ಅಂತ ಹೇಳ್ತೀವಿ. ಸಪೋಸ್ ಈ ಎರಡು ಮಾಲಿಕ್ಯೂಲ್ನ ಕಂಬೈನ್ ಮಾಡಿದ್ದಾರೆ ಅಂತ ಅಂದ್ರೆ ಅಲ್ಲಿ ಒಂದು ಡಿಗ್ರಿ ಆಫ್ ಫ್ರೀಡಮ್ ಲೆಸ್ ಆಗುತ್ತೆ. ಸೊ ಇಟ್ ಇಸ್ ಕನೆಕ್ಟೆಡ್. ಸೊ ಅಲ್ಲಿ ನಾವು ಕನ್ಸ್ಟ್ರೈಂಟ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ 6 ಇದ್ದಿದ್ದು 6 ಮೈನಸ್ 1 5 ಅಂತ ಆಗ್ತದೆ. ಸೊ ಇದು ಜನರಲ್ ಆಗಿ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಇಲ್ಲಿ ಏನು ಕ್ವೆಶನ್ ಕೊಟ್ಟಿದ್ದಾರೆ, to represent a system, a point for a n molecule system. To represent a point for a n molecule system, we require to have. So ಇಲ್ಲಿ n molecule system ಗೆ ನಾವು ಏನು ಬೇಕಾಗುತ್ತೆ ಇನ್ ಸ್ಪೇಸ್ ಅಂತ ತಗೊಂಡಾಗ ನಮಗೆ ಕರೆಕ್ಟ್ ಆಪ್ಷನ್ ಏನು ಬರುತ್ತೆ, 3n position coordinates and 3n momentum coordinates. So 3n position coordinates ಬಂದ್ಬಿಟ್ಟು ಯಾವ್ಯಾವ್ದು ಬರುತ್ತೆ, so that is x, y, z, and momentum coordinates ಬಂದ್ಬಿಟ್ಟು px, py, pz. So these are the 3 position coordinates and 3 momentum coordinates that are required to represent a point for a n molecule system. So the correct option is option C, 3n position coordinates and 3n momentum coordinates. The next question ಬಂದ್ಬಿಟ್ಟು bosons and fermions can be described by. So bosons ಮತ್ತೆ fermions ನ ನಾವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ bosons and fermions, ಸೊ ನಾವು ಆಲ್ರೆಡಿ ಕ್ವಾಂಟಮ್ ಪಾರ್ಟಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಲ್ಲಿ ನೋಡಿದ್ವಿ. ಸೊ bosons ಬಂದ್ಬಿಟ್ಟು ಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಇರುತ್ತೆ and fermions ಬಂದ್ಬಿಟ್ಟು ಆಂಟಿ ಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಆಂಟಿ ಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಅಂತ ಅಂದ್ರೆ ನಮಗೆ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತ ಅಂದ್ರೆ, ಸಪೋಸ್ ಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಅಂದ್ರೆ so symmetric wave function for bosons that is written as psi b is equals to 1 by root 2 psi a of 1 into psi b of 2 plus psi a of 2 into psi b of 1. So this is symmetric wave function irutte, symmetric wave function, and the antisymmetric wave functions of fermions, so that is given by psi b is equals to 1 by root 2 psi a of 1 into psi b of 2 minus psi a of 2 into psi b of 1. So that is the function we can write for antisymmetric wave function. So ಇಲ್ಲಿ ನಾವು ಯಾವುದಾದ್ರೂ ಎರಡು ಐಡೆಂಟಿಕಲ್ ಪಾರ್ಟಿಕಲ್ಸ್ ತಗೊಂಡು ಎ ಮತ್ತು ಬಿ ಎರಡು ಐಡೆಂಟಿಕಲ್ ಪಾರ್ಟಿಕಲ್ಸ್ ತಗೊಂಡು ಡಿಫರೆಂಟ್ ಸ್ಟೆಪ್ಸ್ 1 ಮತ್ತು 2 ನಾವು ಸಿಮೆಟ್ರಿ ವೇವ್ ಫಂಕ್ಷನ್ಸ್ನ ಅಪ್ಲೈ ಮಾಡಿದಾಗ, ಸೊ ಲೀನಿಯರ್ ಕಾಂಬಿನೇಷನ್ ತಗೊಂಡಾಗ ನಮಗೆ ಸಿಮೆಟ್ರಿಕ್ ವೇವ್ ಫಂಕ್ಷನ್ ಇದ್ರೆ ಇಲ್ಲಿ ಪಾಸಿಟಿವ್ ಸೈನ್ ಬರುತ್ತೆ, ಆಂಟಿಸಿಮೆಟ್ರಿಕ್ ವೇವ್ ಫಂಕ್ಷನ್ಸ್ ಇದ್ರೆ ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಪ್ಷನ್ ಏನು, bosons they do not follow the exclusion principle and follow Bose-Einstein statistics, and they are symmetric wave functions. And fermions, they follow Pauli exclusion principle and they have half integral spin, and they follow Fermi-Dirac statistics, and they are antisymmetric wave functions. So symmetric ko antisymmetric ko ನಾವು ಹೆಂಗೆ ಬರೀತೀವಿ ಅಂದರೆ psi of 2, 1 is equals to psi of 1, 2 ಬಂದರೆ ಅದನ್ನು ಸಿಮೆಟ್ರಿಕ್ ಅಂತ ಹೇಳ್ತೀವಿ. psi of 2, 1 is equals to minus psi of 1, 2 ಬಂದರೆ ಅದನ್ನು ನಾವು antisymmetric wave function ಅಂತ ಕರಿತೀವಿ. So this is the 13th question. So that is bosons and fermions can be described by symmetric and antisymmetric wave functions. The next question number 2. Fermi-Dirac statistical distribution function is applicable to the following set of particles. So Fermi-Dirac statistics. So now here fermions, they follow Fermi-Dirac statistics ಅಂತ ಹೇಳಿದೆ. So fermions follow Fermi-Dirac statistics ಅಂತ ಅಂದ್ರೆ fermions ಯಾವ್ಯಾವ fermions ಅಂತ ಕರಿತೀವಿ ನಾವು ಇದರಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನೋಡೋದಾದ್ರೆ
ಈ ಕೊಟ್ಟಿರೋದ್ರಲ್ಲಿ ಫರ್ಮಿಯಾನ್ಸ್ ಯಾವ್ಯಾವು? Electrons and protons. So electrons and protons are the fermions and they follow Fermi-Dirac statistical distribution. So the correct answer is for 14th question, Fermi-Dirac statistical distribution function is applicable to the set of particles ಯಾವ್ಯಾವು? That is electrons and protons. ಇದಿಷ್ಟು Fermi-Dirac statistics particles, so that is fermions. Then next one to as per Bose-Einstein statistics, the number of particles in the ith state is given by the number of particles in ith state. So ith state is formed by invertibility. So first ಸ್ವಲ್ಪ points now Bose-Einstein statistics ಬಗ್ಗೆ ನೋಡೋದಾದ್ರೆ Bose-Einstein statistics are followed by bosons and these particles are identical and indistinguishable particles. So bosons follow Bose-Einstein statistics. ಇದರಲ್ಲಿ they are identical and indistinguishable. Identical and indistinguishable particles ಅಂತ ಹೇಳ್ತೀವಿ. And they have integral spin. So integral spin ಅಂತಂದ್ರೆ -2, -1, 0, 1, 2 ಆ ರೀತಿ integral spin ಇರುತ್ತೆ. And they are symmetric in nature. Symmetric wave functions ಇರುತ್ತೆ. And ಇದಿಷ್ಟು ಕೆಲವೊಂದು ಪಾಯಿಂಟ್ಸ್ ನಾವು Bose-Einstein statistics ಬಗ್ಗೆ ಗೊತ್ತಿರಬೇಕು. And bosons do not follow Pauli exclusion principle. So here what is the question given? As per Bose-Einstein statistics, the number of particles in the ith state. So number of particles in the ith state, so that is given by Ni is equals to Gi divided by exponent of alpha plus beta Ei minus 1. So that is option B is the correct answer. 15th question, option B is correct answer. So ಇದು Bose-Einstein statistics. Then next one to microcanonical ensemble is a collection of independent systems having the same energy, volume and number of particles. ನಮಸ್ಕಾರ. ನಾವು ಲಾಸ್ಟ್ ವಿಡಿಯೋನಲ್ಲಿ ಅಪ್ ಟು 15th ಕ್ವೆಶ್ಚನ್ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ 16th ಕ್ವೆಶ್ಚನ್. ಸೊ 16th ಕ್ವೆಶ್ಚನ್ ಏನಿರುತ್ತೆ? ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್. Microcanonical ensemble, it is a collection of independent system having the same energy, volume and number of particles, temperature, volume and number of particles, temperature, volume and chemical potential, energy, volume and chemical potential. So ನಮಗೆ ಇದು microcanonical ensemble. So ensembles ಅನ್ನೋದು ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಇಂದ ಬಂದಿರೋದು ಕ್ವೆಶನ್ ಇದು. ಸೊ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ನಲ್ಲಿ ನಮಗೆ ಮೇನ್ಲಿ 3 ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ಇರುತ್ತೆ. ಸೊ ಯಾವ್ಯಾವ್ದು ಅದು ಎನ್ಸೆಂಬಲ್ಸ್ ಅಂದ್ರೆ ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್, ಕ್ಯಾನೋನಿಕಲ್ ಎನ್ಸೆಂಬಲ್ ಅಂಡ್ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನ್ ಕೇಳಿದ್ದಾರೆ? ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ, ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ, ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಪಾರ್ಟಿಕಲ್ಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಒನ್ ನಾವು ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ನೋಡೋದಾದ್ರೆ, ಸೊ ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್ ಇಟ್ ಇಸ್ ಅ ಸಿಸ್ಟಮ್ ಇನ್ ವಿಚ್ ದ ಪಾರ್ಟಿಕಲ್ಸ್ ಹ್ಯಾವ್ ಸೇಮ್ ಎನರ್ಜಿ, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಮೈಕ್ರೋಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಸೇಮ್ ಎನರ್ಜಿ, ಸೇಮ್ ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕೂಡ ಸೇಮ್ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು, ಸೊ ದಟ್ ಇಸ್ energy, volume and number of particles. So that is the correct option. So ಇಲ್ಲಿ ensemble ಅಂತ ನೋಡೋದಾದ್ರೆ ನಾವು ensemble ಅಂದ್ರೆ ಏನು? ಮೇನ್ ಆಗಿ ಒಂದು ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮ್ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಯಾವ್ಯಾವ್ದು ಯೂಸ್ ಮಾಡ್ತೀವಿ? ಪ್ರೆಷರ್, ಎನರ್ಜಿ, ವಾಲ್ಯೂಮ್, ಟೆಂಪರೇಚರ್, ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಇದನ್ನೆಲ್ಲ ನಾವು ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಪ್ರಾಪರ್ಟೀಸ್ ಯೂಸ್ ಮಾಡ್ತೀವಿ ಒಂದು ಸಿಸ್ಟಮ್ ಡಿಫೈನ್ ಮಾಡ್ತೀವಿ. ಸೊ ಈಗ ಎನ್ಸೆಂಬಲ್ ಅಂದ್ರೆ ಏನು? ಈ ರೀತಿ ಒಂದು ಒಂದು ಸಿಸ್ಟಮ್ ತಗೊಂಡು ಅಲ್ಲಿ ಕಲೆಕ್ಷನ್ ಆಫ್ ಸಿಸ್ಟಮ್ಸ್ ಇರುತ್ತೆ, ಎಲ್ಲಾ ಸಿಸ್ಟಮ್ಸ್ ಕಂಬೈನ್ ಮಾಡ್ತಾರೆ. ಸೊ ಈ ರೀತಿ ಸಿಸ್ಟಮ್ ಕಲೆಕ್ಷನ್ ಆಫ್ ಸಿಸ್ಟಮ್ಸ್ ನಾವು ಎನ್ಸೆಂಬಲ್ ಅಂತ ಕರಿತೀವಿ.
ಸೊ ಈ ಕಲೆಕ್ಷನ್ ಆಫ್ ಸಿಸ್ಟಮ್ಸ್ ನಾವು ಎನ್ಸೆಂಬಲ್ ಅಂತ ಕರಿತೀವಿ ಅಂದ್ರೆ ಸೊ ಇದರಲ್ಲಿ ಎನ್ಸೆಂಬಲ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೆಂಬಲ್ಸ್ ಯಾವ್ಯಾವ ಅಂದ್ರೆ ಒಂದು ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್, ಒಂದು ಕ್ಯಾನೋನಿಕಲ್ ಎನ್ಸೆಂಬಲ್, ಒಂದು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್. ಸೊ ಮೂರು ನಮಗೆ ಎನ್ಸೆಂಬಲ್ ಸಿಗುತ್ತೆ. ಸೊ ಅದರಲ್ಲಿ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಅಂದ್ರೆ ಏನು? ಸೊ ಈ ತರ ನಾವು ಸಿಸ್ಟಮ್ಸ್ ನ ಕಂಬೈನ್ ಮಾಡಿದಾಗ ಈ ಎಲ್ಲಾ ಸಿಸ್ಟಮ್ಸ್ ನಲ್ಲಿನೂ ಏನಿರ್ಬೇಕು, ಕಾನ್ಸ್ಟೆಂಟ್ ಎನರ್ಜಿ ಸೇಮ್ ಇರಬೇಕು, ವಾಲ್ಯೂಮ್ ಸೇಮ್ ಇರಬೇಕು, ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲಾ ಸಿಸ್ಟಮ್ಸ್ ಸೇಮ್ ಇರಬೇಕು. ಹಂಗಿದ್ದಾಗ ನಾವು ಅದನ್ನ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಸೊ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ದು ಇನ್ನೊಂದು ಏನ್ ನೆನ್ಪಿಟ್ಕೊಂಡಿರ್ಬೇಕು ಅಂತ ಅಂದ್ರೆ ವಾಲ್ಸ್ ಆರ್ ರಿಜಿಡ್, ಇಂಪರ್ಮಿಯಬಲ್ ಅಂಡ್ ಇನ್ಸುಲೇಟೆಡ್. ಸೊ ಇಲ್ಲಿ ವಾಲ್ಸ್ ಯಾವ ರೀತಿ ಇರುತ್ತೆ, ಈ ಸಿಸ್ಟಮ್ಸ್ ನ ಕಂಬೈನ್ ಮಾಡಿದಾಗ ಮತ್ತೆ ಬರೋ ವಾಲ್ಸ್ ಯಾವ ರೀತಿ ಇರುತ್ತೆ, ಅದು ರಿಜಿಡ್ ವಾಲ್ಸ್ ಇರುತ್ತೆ, ಮತ್ತೆ ಇಂಪರ್ಮಿಯಬಲ್ ಇರುತ್ತೆ, ಮತ್ತೆ ಇನ್ಸುಲೇಟೆಡ್ ವಾಲ್ಸ್ ಇರುತ್ತೆ. ಸೊ ಇದಿಷ್ಟು ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ಗೆ ರಿಲೇಟೆಡ್. ಹಾಗಾದ್ರೆ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ಗೂ ಕ್ಯಾನೋನಿಕಲ್ ಎನ್ಸೆಂಬಲ್ಗೂ ಏನು ಇದೆ ಅಂತ ಅದನ್ನ ಒಂದಿಷ್ಟು ತಿಳ್ಕೊಳ್ಳೋಣ. ಸೊ ಕ್ಯಾನೋನಿಕಲ್ ಎನ್ಸೆಂಬಲ್. ಸೊ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಅಂದ್ರೆ ಏನು? ಸೇಮ್ ಎನ್ಸೆಂಬಲ್ ಅಂದ್ರೆ ಸಿಸ್ಟಮ್ ಅಂತ ತಗೊಂಡ್ರೆ ಆ ಸಿಸ್ಟಮ್ ಡಿಫೈನ್ ಮಾಡೋದಕ್ಕೆ ಏನೇನು ತಗೊಂತೀವಿ? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಎನರ್ಜಿ, ನಂಬರ್ ಆಫ್ ಪಾರ್ಟಿಕಲ್ಸ್ ನ ತಗೊಂತೀವಿ. ಇದು ಒಂದು ಸಿಸ್ಟಮ್. ಅದೇ ರೀತಿ ನಾವು 3-4 ಸಿಸ್ಟಮ್ ನ ಕಂಬೈನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ನಾವು ಎನ್ಸೆಂಬಲ್ ಅಂತ ಕರಿತೀವಿ. ಸೊ ಈ ಎನ್ಸೆಂಬಲ್ ನಲ್ಲಿ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ನೋಡೋದಂದ್ರೆ ಸೊ ಯಾವ ರೀತಿ ಇರಬೇಕು? ಈಚ್ ಸಿಸ್ಟಮ್ ಮಸ್ಟ್ ಹ್ಯಾವ್ ಸೇಮ್ ಟೆಂಪರೇಚರ್ ಇರಬೇಕು, ವಾಲ್ಯೂಮ್ ಸೇಮ್ ಇರಬೇಕು, ಮತ್ತೆ ನಂಬರ್ ಆಫ್ ಪಾರ್ಟಿಕಲ್ಸ್ ಕೂಡ ಸೇಮ್ ಇರಬೇಕು. ಸೊ ಈ 3 ಕ್ವಾಂಟಿಟೀಸ್ ಸೇಮ್ ಇದ್ರೆ ನಮಗೆ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಆಪ್ಷನ್ಸ್ ನಲ್ಲಿ ನೋಡೋದಾದ್ರೆ ಇದನ್ನ ಆಪ್ಷನ್ ಟಿ, ವಿ, ಎನ್, ಟೆಂಪರೇಚರ್, ವಾಲ್ಯೂಮ್ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಸೆಕೆಂಡ್ ಆಪ್ಷನ್ ಇದೆ. ಸೊ ಸೆಕೆಂಡ್ ಆಪ್ಷನ್ಗೆ ಕರೆಕ್ಟ್ ಯಾವುದು? ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಹೇಳ್ಬೋದು. ದೆನ್ ಇನ್ನೊಂದು ಥರ್ಡ್ ಏನಿದೆ ನಮಗೆ ಗ್ರ್ಯಾಂಡ್ ಕ್ಯಾನೋನಿಕಲ್ ಅಂತ ಬರುತ್ತೆ. ಸೊ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂದ್ರೆ ಏನ್ ನೆನ್ಪಿಟ್ಕೊಂಡಿರ್ಬೇಕು ನಾವು? ಸೊ ಸೇಮ್ ಸಿಸ್ಟಮ್ ಅಂದ್ರೆ ನಾವು ಏನಂತ ಬರೀತೀವಿ? ಸಿಸ್ಟಮ್ಗೆ ಸೇಮ್ ಪ್ರೆಷರ್ ಇರಬೇಕು, ಸೇಮ್ ವಾಲ್ಯೂಮ್ ಇರಬೇಕು, ಸೇಮ್ ಟೆಂಪರೇಚರ್ ಇರಬೇಕು, ನಂಬರ್ ಆಫ್ ಪಾರ್ಟಿಕಲ್ಸ್ ಸೇಮ್ ಇರಬೇಕು. ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ಗೆ ಇನ್ನೊಂದು ಎಕ್ಸ್ಟ್ರಾ ಕ್ವಾಂಟಿಟಿ ಯಾವ ತಗೊಂತೀವಿ ಅಂದ್ರೆ ಮ್ಯೂ. ಮ್ಯೂ ಇಸ್ ದ ಕೆಮಿಕಲ್ ಪೊಟೆನ್ಷಿಯಲ್. ಸೊ ಕೆಮಿಕಲ್ ಪೊಟೆನ್ಷಿಯಲ್ ಒಂದು ಎಕ್ಸ್ಟ್ರಾ ತಗೊಂತೀವಿ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ಗೆ. ಸೊ ಈ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ನಲ್ಲಿ ಒಂದು ಸಿಸ್ಟಮ್ಗೆ ನಾವು ಡಿಫೈನ್ ಮಾಡೋದಕ್ಕೆ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಯಾವಾಗ ತಗೊಂತೀವಿ? ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ನಂಬರ್ ಆಫ್ ಪಾರ್ಟಿಕಲ್ಸ್ ಅಂಡ್ ಕೆಮಿಕಲ್ ಪೊಟೆನ್ಷಿಯಲ್ ಅಂತ ಹೇಳಿ. ಸೊ ಇದರಲ್ಲಿ ನಾವು 2-3 ಸಿಸ್ಟಮ್ನ ನಂಬರ್ ಆಫ್ ಸಿಸ್ಟಮ್ಸ್ನ ಕಂಬೈನ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಎನ್ಸೆಂಬಲ್ ಬರುತ್ತೆ. ಸೊ ಆ ಎನ್ಸೆಂಬಲ್ ನಲ್ಲಿ ಟೆಂಪರೇಚರ್ ಸೇಮ್ ಇದ್ದು, ವಾಲ್ಯೂಮ್ ಸೇಮ್ ಇದ್ದು, ಕೆಮಿಕಲ್ ಪೊಟೆನ್ಷಿಯಲ್ ಸೇಮ್ ಇದ್ರೆ ಅದನ್ನ ನಾವು ಯಾವ್ದಂತ ಕರಿತೀವಿ? ದಟ್ ಇಸ್ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್. ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ಗೆ ಏನೇನು ಸೇಮ್ ಇರುತ್ತೆ? ಟೆಂಪರೇಚರ್, ವಾಲ್ಯೂಮ್ ಅಂಡ್ ಕೆಮಿಕಲ್ ಪೊಟೆನ್ಷಿಯಲ್. ಇದಿಷ್ಟು ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ಗೆ ಸೇಮ್ ಇರುತ್ತೆ. ಸೊ ಇದಿಷ್ಟು. ಸೊ ಇದರಲ್ಲಿ ಜಸ್ಟ್ ನಮಗೆ ಆನ್ಸರ್ ಬೇಕಾಗಿರೋದು ಫಸ್ಟ್ ಆಪ್ಷನ್ ಕರೆಕ್ಟ್. ದಟ್ ಇಸ್ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ ಇಸ್ ಅ ಕಲೆಕ್ಷನ್ ಆಫ್ ಇಂಡಿಪೆಂಡೆಂಟ್ ಪಾರ್ಟ್ಸ್, collection of independent systems having the same energy, volume and number of particles. ಬಟ್ ಅದರ್ ಆಪ್ಷನ್ಸ್ ಬಗ್ಗೆ ಕೂಡ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ನಾನು ಕ್ಯಾನೋನಿಕಲ್ ಮತ್ತೆ ಗ್ರ್ಯಾಂಡ್ ಕ್ಯಾನೋನಿಕಲ್ದು ಹೇಳಿದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ 16th ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ದೆನ್ ನೆಕ್ಸ್ಟ್ 17th ಕ್ವೆಶನ್. ಸೊ 17th ಕ್ವೆಶನ್ ಏನಿದೆ? For bosons, Bose-Einstein condensation temperature, the number of particles in the momentum state P will be. So, for bosons, below Bose-Einstein condensation temperature, the number of particles in the momentum state P will be the same. So, ಇಲ್ಲಿ ನಮಗೆ Bose-Einstein condensation temperature ಅಂದ್ರೆ ನಾವು ನಾರ್ಮಲ್ ಆಗಿ ಸ್ಟೇಟ್ಸ್ ಆಫ್ ಮ್ಯಾಟರ್ ನ ಯಾವ್ಯಾವ್ದು ಓದಿದೀವಿ? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್ ಅಂತ ಓದಿದೀವಿ. ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಆದ್ಮೇಲೆ ಈಗ ರೀಸೆಂಟ್ ಆಗಿ ನಾವು ಯಾವ್ದು ನೋಡಿದೀವಿ? ಪ್ಲಾಸ್ಮಾ ಅಂತ ತಗೊಂಡಿದ್ವಿ. ಸೊ ಅದರಲ್ಲಿ ನಾವು ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸಸ್, ಸಾಲಿಡ್, ಲಿಕ್ವಿಡ್,
ಗ್ಯಾಸಸ್, ಇನ್ನೊಂದು ಬಂದ್ಬಿಟ್ಟು ಪ್ಲಾಸ್ಮಾ ಸ್ಟೇಟ್. ಸೊ ಇಲ್ಲಿ ಪ್ಲಾಸ್ಮಾ ಸ್ಟೇಟ್ನ ನಾವು ಹಾಟ್ ಅಯನೈಸ್ಡ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಸ್ಮಾ ಸ್ಟೇಟ್ನ ನಾವೆಲ್ಲಿ ನೋಡ್ಬೋದು, ಸ್ಟಾರ್ಸ್ ಅಲ್ಲಿ, ಯೂನಿವರ್ಸ್ ಅಲ್ಲಿ, ನೆಬ್ಯುಲಾ, ಅರೋರಾಸ್, ಸೊ ಅದನ್ನೆಲ್ಲ ನಾವು ಪ್ಲಾಸ್ಮಾ ಸ್ಟೇಟ್ ಅಲ್ಲಿ ನೋಡ್ತೀವಿ. ಹಾಗಾದ್ರೆ ಕೂಲೆಸ್ಟ್ ಟೆಂಪರೇಚರ್ ಇರೋದು ಅಂದ್ರೆ ಸಾಲಿಡ್ಗಿಂತಲೂ, ಈಗ ನಾವು ಪ್ಲಾಸ್ಮಾನ ಕಂಡೆನ್ಸ್ ಮಾಡೋದು, ಸೊ ಜಸ್ಟ್ ಗ್ಯಾಸ್ನ ಕಂಡೆನ್ಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಲಿಕ್ವಿಡ್. ಲಿಕ್ವಿಡ್ನ ನಾವು ಇನ್ನೂ ಕಂಪ್ರೆಸ್ ಮಾಡಿದ್ರೆ ಸಾಲಿಡ್ ಆಗುತ್ತೆ. ಸಾಲಿಡ್ನ ಇನ್ನೂ ನಾವು ಕಂಪ್ರೆಸ್ ಮಾಡ್ತಾ ಇದ್ರೆ ನಮ್ಗೆ ಏನ್ ಬರುತ್ತೆ, ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್ ವಿ ಕ್ಯಾನ್ ರಿಮೆಂಬರ್. ಸೊ ದಟ್ ಇಸ್ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್. ಸೊ ಇಲ್ಲಿ ಏನ್ ಕೇಳಿದಾರೆ ಕ್ವಶನ್, ಫಾರ್ ಬೋಸಾನ್ಸ್ ಬಿಲೋ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಷನ್ ಟೆಂಪರೇಚರ್, ಬೋಸ್-ಐನ್ಸ್ಟೈನ್ ಕಂಡೆನ್ಸೇಷನ್ ಟೆಂಪರೇಚರ್ ಗಿಂತಲೂ ಕಡಿಮೆ ಟೆಂಪರೇಚರ್ ಆದ್ರೆ ಸೊ ಅವಾಗ ಬೋಸಾನ್ಸ್ಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ಆನ್ಸರ್ ನೋಡೋದಾದ್ರೆ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಇಸ್ ಅ ಸೂಪರ್ ಕೂಲ್ಡ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಹೇಳ್ತಾರೆ. ಪ್ಲಾಸ್ಮಾ ಅಂದ್ರೆ ಸೂಪರ್ ಹಾಟ್ ಸ್ಟೇಟ್ ಆಫ್ ಮ್ಯಾಟರ್. ಸೊ ಸೂಪರ್ ಹಾಟ್ ಸ್ಟೇಟ್ ಆಫ್ ಮ್ಯಾಟರ್ನ ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳ್ತೀವಿ. ಸೂಪರ್ ಕೂಲ್ಡ್ ಸ್ಟೇಟ್ ಆಫ್ ಮ್ಯಾಟರ್ನ ನಾವು ಬೋಸ್-ಐನ್ಸ್ಟೈನ್ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬೋಸಾನ್ಸ್ ಟೆಂಪರೇಚರ್ ಬಿಲೋ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಷನ್ ಟೆಂಪರೇಚರ್ಗಿಂತಲೂ ಕಡಿಮೆ ಹೋದಾಗ ಏನಾಗುತ್ತೆ, they tend to maximum as temperature tend to absolute zero. ಸೊ ಮೊಮೆಂಟಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ಪಾರ್ಟಿಕಲ್ಸ್ ಮೊಮೆಂಟಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಪಾರ್ಟಿಕಲ್ಸ್ ಮೊಮೆಂಟಮ್ tend to maximum as temperature tend to absolute zero. ಸೊ ಇಲ್ಲಿ first option is the correct one. For bosons below Bose-Einstein condensation temperature, the number of particles in the momentum state P will tend to maximum as temperature tend to absolute zero. So it is option A is the correct answer. The next question, 18th question, Planck's law of for black body radiation is given as. Planck's law for black body radiation. ಸೊ ಇದ್ರದ್ದು ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಸೊ ನಾವು ಇದ್ರದ್ದು ಫಾರ್ಮುಲಾ ನೋಡೋದಾದ್ರೆ E is equals to 8 pi hc lambda to the power minus 5 divided by exponent of hc by lambda kbt minus 1. So it is the correct option, Planck's law for black body radiation, that is given by 8 pi hc lambda to the power minus 5 divided by exponent of hc by lambda kbt. So correct option is option T. Then next 19th question, a particle is executing simple harmonic motion with a period of 0.001 second and the amplitude of 0.05 meter. Its acceleration is. So ಇಲ್ಲಿ ನಮಗೆ ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ. ಸೊ ಆಂಪ್ಲಿಟ್ಯೂಡ್ ಏನು, ದ ಗಿವನ್ ಕ್ವೆಶನ್. ಟೈಮ್ ಪೀರಿಯಡ್ ಏನು, ಟೈಮ್ ಪೀರಿಯಡ್ ಇಸ್ 0.001 seconds, 0.001 seconds, and amplitude ಏನು ಕೊಟ್ಟಿದ್ದಾರೆ, amplitude is 0.05 meter. ಆಂಪ್ಲಿಟ್ಯೂಡ್ 0.05 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇದರಲ್ಲಿ ಅವ್ರೇನ್ ಕೇಳಿದ್ದಾರೆ, ಆಕ್ಸಲರೇಷನ್ ಕೇಳಿದ್ದಾರೆ. ಸೊ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಫಾರ್ಮುಲಾ ಏನು, ಆಕ್ಸಲರೇಷನ್ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ವೈ, ಮೈನಸ್ ಒಮೆಗಾ ಸ್ಕ್ವೇರ್ ವೈ ಅಂತ ತಗೊಂತೀವಿ. ಸೊ ಇಲ್ಲಿ ವೈ ಅನ್ನೋದು ನಮ್ಗೆ ಆಂಪ್ಲಿಟ್ಯೂಡ್ ಆಗಿ ಬರುತ್ತೆ. ಸೊ ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ 0.05 ಮೀಟರ್ ಅಂತ. But we don't know what is the angular velocity omega. So angular velocity omega na find out madade yav riti find out ಮಾಡ್ತೀವಿ. So that is given by omega is equals to 2 pi by t. Omega is equals to 2 pi by t. So ಇಲ್ಲಿ 2 pi divided by t. T time period na 0.2 seconds. ಟೈಮ್ ಪೀರಿಯಡ್ 0.2 seconds ಅಂತ ತಗೊಂಡ್ರೆ ಸೊ ನಮಗೆ ಅಲ್ಲಿ ಒಮೆಗಾ ಏನು ಬರುತ್ತೆ, 10 pi radians per second ಅಂತ ಬರುತ್ತೆ.
10 pi radians per second. So 10 pi radians per second ಬಂದ್ರೆ ಇಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ. ಆಂಪ್ಲಿಟ್ಯೂಡ್ ಅಂದ್ರೆ ನಾವು ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಒಮೆಗಾ ಸ್ಕ್ವೇರ್ ವೈ ಫೈಂಡ್ ಔಟ್ ಮಾಡಬೇಕು. ಸೊ ಒಮೆಗಾ ಸ್ಕ್ವೇರ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ 2π/t ಅಂತ ತಗೊಂಡು ನಾವು ಮಾಡ್ತೀವಿ. ಸೊ ಈ ಒಮೆಗಾ ಫೈಂಡ್ ಔಟ್ ಮಾಡಿಬಿಟ್ಟು ನಾವು ಇದರಿಂದ ವೆಲಾಸಿಟಿ ಫೈಂಡ್ ಔಟ್ ಮಾಡ್ತೀವಿ. ಸೊ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಒಮೆಗಾ ಅಂಡರ್ ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಮಾಡ್ತೀವಿ. ಸೊ ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮಾಡಬೇಕು ಅಂತ ಅಂದ್ರೆ ನಮಗೆ ಆರ್ ವ್ಯಾಲ್ಯೂ ಕೊಟ್ಟಿರಬೇಕು ಮತ್ತೆ ವೈ ವ್ಯಾಲ್ಯೂ ಕೊಟ್ಟಿರಬೇಕು. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಷನ್ಗೆ ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ ಲಾಸ್ಟ್ ಟೈಮ್ ಕ್ವೆಶನ್ ಅಲ್ಲಿ. ಸೊ ಅದಕ್ಕೆ ಈ ಕ್ವೆಶನ್ ಇನ್ಕಂಪ್ಲೀಟ್ ಕ್ವೆಶನ್ ಆಗಿರೋದಕ್ಕೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಎಕ್ಸಾಮ್ ನಲ್ಲಿ 19th ಕ್ವೆಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಲ್ಲಿ ನಮ್ಗೆ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದ್ರೆ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ. ಸೊ ನಾವು ಒಮೆಗಾ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆಂಗ್ಯುಲರ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಆಂಗ್ಯುಲರ್ ವೆಲಾಸಿಟಿಯಿಂದ ನಾವು ಲೀನಿಯರ್ ವೆಲಾಸಿಟಿ ವಿ ತಗೊಂಡು ಇದನ್ನ ಮಾಡ್ತೀವಿ. ಒಮೆಗಾ ಸ್ಕ್ವೇರ್ ವೈ ತಗೋಬೇಕು. ಸೊ ಒಮೆಗಾ ಸ್ಕ್ವೇರ್ ವೈ ಫೈಂಡ್ ಔಟ್ ಮಾಡೋದಕ್ಕೆ ವೈ ಕೊಟ್ಟಿಲ್ಲ ಅದಕ್ಕೆ. ಸೊ ಅದಕ್ಕೆ ಈ ಕ್ವೆಶನ್ಗೆ ಲಾಸ್ಟ್ ಟೈಮ್ ಎಕ್ಸಾಮ್ ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ the 19th question. Then next one, 20th question. So 20th question ಏನಿದೆ? Beats are observed when two sound waves traveling in the same direction are superimposed on each other having. So ಇಲ್ಲಿ ನಮಗೆ beats ಇದು ಬಂದ್ಬಿಟ್ಟು oscillations and waves topic ಇಂದ ಬರುತ್ತೆ. acoustics ಲಾಸ್ಟ್ ಟೈಮ್ ಆಸಿಲೇಷನ್ಸ್ ಅಂಡ್ ವೇವ್ಸ್ ಟಾಪಿಕ್ ಇತ್ತು, ಬಟ್ ಈ ಸಲ ಆಸಿಲೇಷನ್ಸ್ ಅಂಡ್ ವೇವ್ಸ್ ಟಾಪಿಕ್ ನ ಕೈ ಬಿಟ್ಟಿದ್ದಾರೆ. ಸೊ ಅಕಸ್ಟಿಕ್ಸ್ ಟಾಪಿಕ್ಸ್ ಇಲ್ಲ ಇದರಲ್ಲಿ. ಸೊ ಬಟ್ ವಿಲ್ ಡಿಸ್ಕಸ್ ಜಸ್ಟ್ ದ ಆನ್ಸರ್ಸ್. ಬೀಟ್ಸ್ ಆರ್ ಅಬ್ಸರ್ವ್ಡ್ when the two sound waves traveling in the same direction are superimposed on each other having same amplitude and different wavelength. So equation ke correct answer ಏನು? Option B, same amplitude and different wavelength. ಸೊ ಇದರಲ್ಲಿ ಇಂಟರ್ಫರೆನ್ಸ್ ಆಫ್ ವೇವ್ಸ್ ಆಗುತ್ತೆ. ಸೊ ಇಂಟರ್ಫರೆನ್ಸ್ ಆಫ್ ವೇವ್ಸ್ ಆಗಿದಾಗ ಸೊ ಆ ವೇವ್ಸ್ ಯಾವ ರೀತಿ ಇರಬೇಕು? ದೇ ಶುಡ್ ಹ್ಯಾವ್ ಸೇಮ್ ಆಂಪ್ಲಿಟ್ಯೂಡ್ ಇರಬೇಕು ಮತ್ತೆ ಡಿಫ್ರೆಂಟ್ ವೇವ್ ಲೆಂತ್ ಇರಬೇಕು. ಸೊ ಆವಾಗ ಬೀಟ್ಸ್ ಫಾರ್ಮೇಶನ್ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಟೂ ಟ್ರೈನ್ಸ್ ಆರ್ ಅಪ್ರೋಚಿಂಗ್ ಈಚ್ ಅದರ್ ವಿತ್ ಸ್ಪೀಡ್ ಆಫ್ 60 km/h and 45 km/h. A whistle of 512 frequency is sounded by the first train. The frequency of the note heard by the listener in the second train before passing each other. So ಇಲ್ಲಿ ನಮಗೆ ವೆಲಾಸಿಟಿ ಆಫ್ ಫಸ್ಟ್ ಟ್ರೈನ್ ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ಸೆಕೆಂಡ್ ಟ್ರೈನ್ ಕೊಟ್ಟಿದ್ದಾರೆ. ಸೊ ನಮಗೆ ಇದರಲ್ಲಿ ಫಸ್ಟ್ ಟ್ರೈನ್ದು ಸೆಕೆಂಡ್ ಟ್ರೈನ್ದು ವೆನ್ ದೇ ಆರ್ ಪಾಸಿಂಗ್ ಟುವರ್ಡ್ಸ್ ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಸೊ ವೆನ್ ದೇ ಆರ್ ಪಾಸಿಂಗ್ ಟುವರ್ಡ್ಸ್ ಈಚ್ ಅದರ್ ದ ಅಪ್ಯಾರೆಂಟ್ ಫ್ರೀಕ್ವೆನ್ಸಿ, ಸೊ ಅಪ್ಯಾರೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ನಾವು? ಅಪ್ಯಾರೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ V naught divided by C minus Vs into N. ಸೊ ಇಲ್ಲಿ ನಮಗೆ ಫ್ರೀಕ್ವೆನ್ಸಿನ ಎನ್ ಅಲ್ಲಿ ತಗೊಂಡ್ರೆ ಸ್ಪೀಡ್ ಆಫ್ ಸೌಂಡ್ ಸಿ ನ ಸ್ಪೀಡ್ ಆಫ್ ಸೌಂಡ್ ಅಂತ ತಗೊಂತೀವಿ. ಸೊ ಸ್ಪೀಡ್ ಆಫ್ ಸೌಂಡ್ ನ 332 m/s ಅಂತ ತಗೊಂಡ್ರೆ ಸೊ ದಟ್ ಈಸ್ ಫ್ರೀಕ್ವೆನ್ಸಿ ದಟ್ ಈಸ್ ಈಕ್ವಲ್ಸ್ ಟು 332 m/s ಪ್ಲಸ್ ನಾವು ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್. ಸೊ ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್ ನ ಅಬ್ಸರ್ವರ್ ಅಂತ ಕೇಳಿದ್ದಾರೆ. ಅಬ್ಸರ್ವರ್ ಇಸ್ ಸಿಟಿಂಗ್ ಇನ್ ದ ಸೆಕೆಂಡ್ ಟ್ರೈನ್ ಅಂತ ಕೇಳಿದ್ದಾರೆ. ಸೊ ಸ್ಪೀಡ್ ಆಫ್ ಅಬ್ಸರ್ವರ್ ಅಂದ್ರೆ ಸೆಕೆಂಡ್ ಟ್ರೈನ್ ಸ್ಪೀಡ್ ಬರುತ್ತೆ. ಸೆಕೆಂಡ್ ಟ್ರೈನ್ ಸ್ಪೀಡ್ ಏನ್ ಕೊಟ್ಟಿದ್ದಾರೆ? 45 km/h ಅಂತ ಕೊಟ್ಟಿದ್ದಾರೆ. 45 km/h ನ ನಾವು m/s ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ? ದಟ್ ಇಸ್ 25/2 ಬರುತ್ತೆ. ಸೊ ದಟ್ ಇಸ್ ಪ್ಲಸ್ 25/2 ಡಿವೈಡೆಡ್ ಬೈ so C minus Vs. So C andre again the speed of sound that is 332 m/s minus the speed of source. So source andre yadu first train speed en kodidare 60 km/h. So 60 km/h ನಾವು m/s ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 50/3 ಬರುತ್ತೆ. ಸೊ ಇದನ್ನ ಮಲ್ಟಿಪ್ಲೈಡ್ ಬೈ n. ಸೊ n ಏನ್ ಕೊಟ್ಟಿದ್ದಾರೆ ಇಲ್ಲಿ? the frequency
ಆಫ್ ದ ವಿಸಲ್ ಏನು ಕೊಟ್ಟಿದ್ದಾರೆ 512. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಏನು ಬರುತ್ತೆ 559.3 ಬರುತ್ತೆ. 559.3 ಹರ್ಟ್ಸ್. ಸೊ ದಟ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು the time of reverberation of the empty auditorium is T. The time of reverberation of the auditorium with curtains and floor mats will be. So ಇಲ್ಲಿ reverberation ಅಂತಂದ್ರೆ ಏನು? The reflection of sound. So the persistence of sound in big hall. So the hall ನಲ್ಲಿ the reflection of sounds from walls, ceiling, floor of the hall. So that we call it as reverberation. So if reverberation is too long, then the sound becomes blurred, distorted, or confusing. So due to overlapping of the different sounds. So other overlapping of different sounds ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾರೆ? ಹಾಲ್ಸ್ ನಲ್ಲಿ, ಬಿಗ್ ಆಡಿಟೋರಿಯಮ್ಸ್ ನಲ್ಲಿ ಎಲ್ಲ ಏನ್ ಮಾಡ್ತಾರೆ? ಕಾರ್ಪೆಟ್ಸ್ ನ ಯೂಸ್ ಮಾಡ್ತಾರೆ, ಮತ್ತೆ ಹೆವಿ ಕರ್ಟನ್ಸ್ ನ ಯೂಸ್ ಮಾಡ್ತಾರೆ, ಮತ್ತೆ ಪ್ಯಾನಲ್ಸ್ ಏನಿರುತ್ತೆ ಅದು ಸೌಂಡ್ ಅಬ್ಸಾರ್ಬಿಂಗ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಸೊ ಇದನ್ನ ಟು ರೆಡ್ಯೂಸ್ ರಿವರ್ಬರೇಷನ್ ಇಂದ ಸೌಂಡ್. ಸೊ ಇಲ್ಲಿ ಕ್ವೆಶನ್ ಏನ್ ಕೇಳಿದ್ದಾರೆ? ದ ಟೈಮ್ ಆಫ್ ರಿವರ್ಬರೇಷನ್ ಆಫ್ ದ ಎಂಟಿ ಆಡಿಟೋರಿಯಂ ಇಸ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಎಂಟಿ ಆಡಿಟೋರಿಯಂ ರಿವರ್ಬರೇಷನ್ ಟೈಮ್ ಟಿ ಆದ್ರೆ the time of reverberation of the auditorium with the curtains and floor mats will be. So curtains and floor mats na yak haktare? To reduce the reverberation. So to reduce the reverberation anta andre alli yen reduce agutte? That is less than T. So the correct option is option 2. So that is the time of reverberation with curtains and floor mats will be less than T. So the correct option for 22 is option B, that is less than T. The next one ಬಂದ್ಬಿಟ್ಟು 23rd question. In vacuum, the light travels at a speed of 3 into 10 to the power 8 meter per second. What is the speed of light in a glass of refractive index 1.5? So ಇದು 10th standard question ಅಂತ ಹೇಳ್ಬೋದು. So refractive index, the formula ಏನಂತ ಬರಿತೀವಿ? That is speed of light in vacuum divided by speed of light in medium ಅಂತ ಬರಿತೀವಿ. So refractive index is equals to speed of light in vacuum divided by speed of light in medium. So ಇಲ್ಲಿ eta value ಕೊಟ್ಟಿದ್ದಾರೆ, that is 1.5 is equals to 3 into 10 to the power 8 meter per second divided by v. So the speed of the medium ಕೇಳಿದ್ದಾರೆ. The speed of the medium it is given by v is equals to 3 into 10 to the power 8 divided by 1.5. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರ್? 2 into 10 to the power 8 meter per second ಅಂತ ಬರುತ್ತೆ. So this is the refractive index. So ಇನ್ನೊಂದು ನಾವು ಏನ್ ನೆನ್ಪಿಟ್ಕೊಂಡಿರ್ಬೇಕು? ಆಪ್ಟಿಕಲಿ ರೇರರ್ ಮೀಡಿಯಂ ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಮಾಲ್ ಇರುತ್ತೆ, and that is optical denser medium ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಲಾರ್ಜರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಸೊ ಇದು refractive index related question, 23rd question. Then next ಬಂದ್ಬಿಟ್ಟು 24th question. So 24th question ಏನಿದೆ? In a given medium in which one of the following color order the speed of light increases. In a given medium in which one of the following color order the speed of light increases. ಸೊ ನಮ್ಗೆ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದೆ. ಸೊ ನಮ್ಗೆ ಏನ್ ಗೊತ್ತು? ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ರಿಲೇಟೆಡ್ ವಿತ್ ದ ರೇನ್ಬೋ ಕಲರ್ಸ್. ಸೊ ರೇನ್ಬೋ ಕಲರ್ಸ್ ನಮ್ಗೆ ಯಾವ್ದ್ರಲ್ಲಿ ಬರುತ್ತೆ? ಸೊ ದಟ್ ಈಸ್ ವಿಬ್ ಗಯಾರ್ ಅಂತ ಬರಿತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ವಿಬ್ ಗಯಾರ್ ಕಲರ್ ಬರಿತೀವಿ ನಾವು. ಸೊ ಇದರಲ್ಲಿ 7 ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಅದರದ್ದು ಈಚ್ ಕಲರ್ದು ವೇವ್ ಲೆಂತ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ವೇವ್ ಲೆಂತ್ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಇರುತ್ತೆ. ಸೊ ವೈಲೆಟ್ ಲೈಟ್ದು ವೇವ್ ಲೆಂತ್ ಕಡಿಮೆ ಇರುತ್ತೆ, ರೆಡ್ ಲೈಟ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ರೆಡ್ ಲೈಟ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ವೈಲೆಟ್ ಲೈಟ್ ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ನಾವು ಸ್ಪೀಡ್ ಆಫ್ ಲೈಟ್ ಅಂತ ಕೇಳಿದ್ದಾರೆ ಅಲ್ಲಿ. ಸೊ ಆರ್ಡರ್ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್ ಅಂತ ಕೇಳ್ತಾರೆ. ಸೊ ನಮಗೆ ಸ್ಪೀಡ್ ಆಫ್ ಲೈಟ್ ಫಾರ್ಮುಲಾ ಏನು? ನಾವು ಜನರಲ್ ಆಗಿ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರಿತೀವಿ. ಸೊ ಇನ್ ಕೇಸ್ ಆಫ್ ನಾವು ವೇವ್ಸ್ ನ ತಗೊಂಡಾಗ ಡಿಸ್ಟೆನ್ಸ್ ನ ನಾವು ಏನಂತ ಬರಿತೀವಿ? ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬೈ ಟೈಮ್ ಅಂತ ಬರಿತೀವಿ. ಸೊ ಟೈಮ್ ಅಂತ ಅಂದ್ರೆ 1/t. ಸೊ 1/t ಇಸ್ ನಥಿಂಗ್ ಬಟ್ ದ ಫ್ರೀಕ್ವೆನ್ಸಿ ಅಂತ ತಗೋಬಹುದು. ಸೊ ನಾವು ಸ್ಪೀಡ್ ಆಫ್ ದ ವೇವ್ ನ ನಾವೇನಂತ ಬರಿತೀವಿ? v is equals to lambda into f ಅಂತ ಬರಿತೀವಿ.
ಸೊ ನಾವು ಈ ರಿಲೇಷನ್ ಇಂದ ಸ್ಪೀಡ್ಗೂ ಮತ್ತೆ ವೇವ್ ಲೆಂತ್ಗೂ ಏನ್ ರಿಲೇಷನ್ ಇದೆ. ಸೊ ಸ್ಪೀಡ್ ಅಂಡ್ ವೇವ್ ಲೆಂತ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಈಚ್ ಅದರ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಅಂತ ಅಂದ್ರೆ ಯಾವ್ದ್ರದ್ದು ವೇವ್ ಲೆಂತ್ ಕಡಿಮೆ ಇರುತ್ತೆ ಅದರದ್ದು ಸ್ಪೀಡ್ ಕಡಿಮೆ ಇರುತ್ತೆ, ಯಾವ್ದ್ರದ್ದು ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅದರದ್ದು ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಾನು ಹೇಳಿದ ಪ್ರಕಾರ ಇದು ನಲ್ಲಿ ವೈಲೆಟ್ದು ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದ್ರೆ ವೈಲೆಟ್ ಸ್ಪೀಡು ಕಡಿಮೆ ಇರುತ್ತೆ. ರೆಡ್ ವೇವ್ ಲೆಂತ್ ಜಾಸ್ತಿ ಇದೆ ಅಂದ್ರೆ ಸ್ಪೀಡ್ ಆಫ್ ರೆಡ್ ಲೈಟ್ ವಿಲ್ ಬಿ ಮ್ಯಾಕ್ಸಿಮಮ್. ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ ಗಿವನ್ ಮೀಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಲರ್ ಆರ್ಡರ್ ದ ಸ್ಪೀಡ್ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಆಪ್ಷನ್ ಡಿ ಇಂದ ಹೋಗೋದಾದ್ರೆ ಗ್ರೀನ್, ಬ್ಲೂ, ಆರೆಂಜ್, ರೆಡ್. ಗ್ರೀನ್, ಬ್ಲೂ, ಆರೆಂಜ್, ರೆಡ್. ಸೊ ಇಲ್ಲಿ ಒಂದು ಆರ್ಡರ್ ಆಗಿಲ್ಲ. ಸೊ ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್ ಇಸ್ ಎಲಿಮಿನೇಟೆಡ್. ದೆನ್ ಆಪ್ಷನ್ ಸಿ ಬರೋದಾದ್ರೆ ಗ್ರೀನ್, ರೆಡ್, ಬ್ಲೂ, ಯೆಲ್ಲೋ. ಗ್ರೀನ್, ರೆಡ್, ಬ್ಲೂ, ಯೆಲ್ಲೋ. ಸೊ ಇದರಲ್ಲಿ ಕೂಡ ಒಂದು ಆರ್ಡರ್ ಆಗಿಲ್ಲ ಕಲರ್ಸ್, ಸೊ ಅದು ಕೂಡ ಎಲಿಮಿನೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್, ಯೆಲ್ಲೋ, ಆರೆಂಜ್, ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ. ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ. ಸೊ ಈ ತರ ರೀತಿ ಬರೋದಾದ್ರೆ ನಮ್ಗೆ ಇಲ್ಲಿ ಏನ್ ಕೇಳಿದ್ದಾರೆ? ಇನ್ಕ್ರೀಸಸ್ ಅಂತ ಕೇಳಿದ್ದಾರೆ. ರೆಡ್ ವೇವ್ ಲೆಂತ್ ಜಾಸ್ತಿ ಇದೆ ಅಂದ್ರೆ ಸ್ಪೀಡ್ ಕೂಡ ಜಾಸ್ತಿನೇ ಇರುತ್ತೆ. ರೆಡ್ಗಿಂತ ಯೆಲ್ಲೋದು ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದ್ರೆ ಅಲ್ಲಿಗೆ ಸ್ಪೀಡ್ ಆಫ್ ಯೆಲ್ಲೋ ಲೈಟ್ ಇಸ್ ರೆಡ್ಯೂಸ್ಡ್. ಸೊ ಇಲ್ಲಿ ಬಿ ಆಪ್ಷನ್ ಕೂಡ ಇನ್ಕರೆಕ್ಟ್ ಆಗುತ್ತೆ. ಸೊ ನಮ್ಗೆ ಕರೆಕ್ಟ್ ಕೊಟ್ಟಿರೋ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಏನಾಗುತ್ತೆ? ವಿಚ್ ಇನ್ ದ ಗಿವನ್ ಮೀಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ದ ಕಲರ್ ಆರ್ಡರ್ ಆಫ್ ದ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸಸ್ ಅಂದ್ರೆ ಆಪ್ಷನ್ ಎ. ಬ್ಲೂದು, ಗ್ರೀನ್ದು, ಯೆಲ್ಲೋ ಅಂಡ್ ರೆಡ್. ಸೊ ಬ್ಲೂದು ಸ್ಪೀಡ್ ಕಡಿಮೆ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿ ಗ್ರೀನ್ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿ ಯೆಲ್ಲೋ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿ ರೆಡ್ ಇರುತ್ತೆ. ಸೊ ಇದಿಷ್ಟು ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ, ಬ್ಲೂ, ಗ್ರೀನ್, ಯೆಲ್ಲೋ ಅಂಡ್ ರೆಡ್. The next one, 25th question. Light travels with a speed of 2 into 10 to the power 8 meter per second in ground glass of refractive index 1.5. What is the speed of light in dense flint glass of refractive index 1.8? So ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ಸ್ಪೀಡ್ ಆಫ್ ಲೈಟ್ ಕೊಟ್ಟಿದ್ದಾರೆ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ ಅಂಡ್ ಸ್ಪೀಡ್ ಆಫ್ ಲೈಟ್ ಇನ್ ಫ್ಲಿಂಟ್ ಗ್ಲಾಸ್ ಕೇಳಿದ್ದಾರೆ. ಫ್ಲಿಂಟ್ ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಆಲ್ರೆಡಿ ನೋಡಿದ್ರೆ ಏನಂತ ಬರ್ತಿದ್ದೀವಿ? ಸೊ ಪ್ರಿವಿಯಸ್ ಕ್ವೆಶನ್ ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಇಸ್ ಗಿವನ್ ಬೈ ಸ್ಪೀಡ್ ಆಫ್ ಲೈಟ್ by in vacuum divided by speed of light in medium. ನಾವು ಇದರಲ್ಲಿ ಸ್ಪೀಡ್ ಆಫ್ ಲೈಟ್ ಇನ್ medium ನೋಡೋದಾದ್ರೆ ಫಸ್ಟ್ ಒನ್ ಕ್ರೌನ್ ಗ್ಲಾಸ್ ಬಂದು 1.5 is equals to ಸಿ ಹಂಗೆ ಬರೀತೀನಿ ನಾನು. ವಿ ಏನಿದೆ? ಸ್ಪೀಡ್ ಆಫ್ ಲೈಟ್ ಇನ್ ಕ್ರೌನ್ ಗ್ಲಾಸ್ 2 into 10 to the power 8 ಬರುತ್ತೆ. ದೆನ್ ಫ್ಲಿಂಟ್ ಗ್ಲಾಸ್ 1.8 is equals to C divided by C, that is speed of light in vacuum 3 into 10 to the power 8 meter per second. So speed of light in the flint glass B ಅಂತ ತಗೊಂತೀವಿ. ಸೊ ಇವಾಗ ಈ ಎರಡು ಈಕ್ವೇಶನ್ಸ್ ನ ಡಿವೈಡ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ? 1.8 divided by 1.5 that is equals to C ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬರುತ್ತೆ? 2 into 10 to the power 8 divided by ವಿ ಅಂತ ತಗೊಂತೀವಿ. ಸೊ ನಾವು ಇದನ್ನ ವಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಇಸ್ ಈಕ್ವಲ್ಸ್ ಟು 2 into 1.5 divided by 1.8 ಅಂತ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಏನ್ ಬರುತ್ತೆ? 1.67 into 10 to the power 8 meter per second ಅಂತ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕೂಡ PU ಲೆವೆಲ್ ನಲ್ಲಿನೇ ಇದೆ ಕ್ವಶನ್. ಸೊ ಆಪ್ಷನ್ ಫಾರ್ 25th question, ಆಪ್ಷನ್ ಸಿ ಇಸ್ ದ correct answer. Then next ಬಂದ್ಬಿಟ್ಟು 26th question. So 26th question in the what is the effect of interference fringes in Young's double slit experiment if the width of the source slit is increased? So width of the source slit increase ಆದಾಗ what is the effect of interference fringes? Okay. So interference fringes ನೋಡೋದಾದ್ರೆ
ನಮಗೆ ಇದರಲ್ಲಿ fringe width ಫಾರ್ಮುಲಾ ಗೊತ್ತಿರಬೇಕು. ಸೊ fringe width ಫಾರ್ಮುಲಾ ಏನು? Fringe width that is given by d lambda divided by d. ಇಲ್ಲಿ capital D ಅಂತ ಬರ್ತಿದ್ದೀನಿ. So capital D is the distance between source and screen. Capital D is distance between source and the screen ಮಧ್ಯೆ ಇರೋ distance ನ capital D ಅಂತ ತಗೊಂತೀವಿ. Lambda, that is the wavelength. Then small d, this is the distance between the slits. Distance between the slits. So the question ಏನು ಕೇಳಿದ್ದಾರೆ? If the width of the source and source slit is increased, ಅಂದ್ರೆ d increase ಮಾಡಿದ್ರೆ ಅದರದ್ದು ಎಫೆಕ್ಟ್ ಏನಾಗುತ್ತೆ ಅಂತ ಕೇಳಿ. fringe width. fringe width ಒಮೆಗಾ ಡಿ ರಿಲೇಷನ್ ನೋಡ್ಕೊಂಡ್ರೆ ಏನಿದೆ? fringe width is inversely proportional to d. So if d is increased, distance between the slits is increased, width ಏನಾಗುತ್ತೆ? Decrease. So fringe width decreases. Option C is the correct answer. Then 27th question. Which one of the following waves cannot be polarized? So ಇದರಲ್ಲಿ ಯಾವುದು waves ನ polarize ಮಾಡಕ್ಕೆ ಆಗಲ್ಲ ಅಂತ ಕೇಳಿದೆ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು? ರೇಡಿಯೋ ವೇವ್ಸ್, ಎಕ್ಸ್ ರೇಸ್, ಟ್ರಾನ್ಸ್ವರ್ಸ್ ವೇವ್ಸ್. ಸೊ ಈ ಮೂರು ವೇವ್ಸ್ ನ ಪೊಲರೈಸ್ ಮಾಡಕ್ಕೆ ಆಗುತ್ತೆ. ಯಾಕೆಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಆಲ್ ತ್ರೀ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನು ಆಲ್ ತ್ರೀ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀನಿ. ಸೊ ಲಾಂಗಿಟ್ಯೂಡ್ನಲ್ ವೇವ್ಸ್ ಕೆನಾಟ್ ಬಿ ಪೊಲರೈಸ್ಡ್. ಸೊ ಯಾಕೆ ಪೊಲರೈಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಅಲ್ಲಿ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ವೇವ್ಸ್, ಸೊ ಅದು along the parallel direction ನಲ್ಲಿ ಇರುತ್ತೆ. ಸೊ ಅದಕ್ಕೆ ಲಾಂಗಿಟ್ಯೂಡ್ನಲ್ ವೇವ್ಸ್ ನ ಪೊಲರೈಸ್ ಮಾಡೋದಕ್ಕೆ ಆಗಲ್ಲ. ಸೊ ಇದು 27th question. Then next 28th question ನೋಡೋದಾದ್ರೆ 28th question. The electric field at a point P inside uniformly charged sphere of radius capital R is given by. So ಇಲ್ಲಿ inside the uniformly charged sphere of radius r ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಬರುತ್ತೆ ನಮಗೆ ಫಿಗರ್? ಸ್ಪಿಯರ್ ಇನ್ಸೈಡ್ ದ ಸ್ಮಾಲ್ ಸ್ಪಿಯರ್, ಇದನ್ನ ಸ್ಮಾಲ್ ಆರ್ ಅಂತ ತಗೊಂತೀವಿ. ರೇಡಿಯಸ್ ಆಫ್ ದ ಸ್ಪಿಯರ್ ಇಸ್ ಕ್ಯಾಪಿಟಲ್ ಆರ್. ಇನ್ಸೈಡ್ ದಿಸ್ ಪಾಯಿಂಟ್ ಪಿ. ಸೊ ಇನ್ಸೈಡ್ ದಟ್ ಪಾಯಿಂಟ್ ಪಿ ತಗೊಂಡಾಗ ನಮಗೆ field, electric field at point P ಯಾವ ರೀತಿ ಬರ್ತೀವಿ? So that is given by E is equals to R rho divided by 3 epsilon naught. R rho divided by 3 epsilon naught ಅಂತ ಬರುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ಡಿ. ಇನ್ನೊಂದು ಇದಕ್ಕೆ ನೆನ್ಪಿಟ್ಕೊಂಡಿರ್ಬೇಕು, ಗ್ರಾಫ್ ಯಾವ ರೀತಿ ಬರುತ್ತೆ ಇದಕ್ಕೆ ಪ್ಲಾಟ್ ಮಾಡಿದ್ರೆ. ಸೊ ರೋ ಎ ಬೈ 3 epsilon naught ಮತ್ತೆ ರೇಡಿಯಸ್ಗೆ ಡ್ರಾ ಮಾಡ್ಕೊಂಡ್ರೆ this graph comes out to be this. It shows the variation of electric field inside and outside the sphere of radius A. So sphere of radius A ಇದೆ, inside ತಗೊಂಡ್ರೆ ನಾವು increasing ಆಗ್ತಾ ಹೋಗುತ್ತೆ, outside ತಗೊಂಡ್ರೆ electric field decrease ಆಗ್ತಾ ಹೋಗುತ್ತೆ. So this is about the 28th question. Option D is the correct answer. Next 29th question. The differential form of Faraday's law is. The differential form of Faraday's law. So Faraday's law, the differential form that is given by del cross E is equals to minus dou V by dou T. So Faraday's law of electromagnetic induction. So Faraday's laws of electromagnetic induction ನಲ್ಲಿ ನಿಮಗೆ ಬೇರೆ ಬೇರೆ questions ಬರುತ್ತೆ. So that is for magnetic flux and also for electric flux ಬರುತ್ತೆ. ಅದರಲ್ಲಿ ಈ ಕ್ವಶನ್ ಅಲ್ಲಿ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಫ್ಯಾರಡೇಸ್ ಲಾ ಅಂತ ಕೇಳಿದ್ರೆ, ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಫ್ಯಾರಡೇಸ್ ಲಾ ಬಂದ್ಬಿಟ್ಟು del cross E is equals to minus dou V by dou T. So this is the differential form of Faraday's law of electromagnetic radiation. Then 30th question ಬಂದ್ಬಿಟ್ಟು the Poisson's equations in series system. So Poisson's equation ಅಂತ ಬಂದ ತಕ್ಷಣ ನಮಗೆ
ಏನು ನೆನಪಾಗುತ್ತೆ? that is del square phi is equals to minus rho by epsilon naught ಅನ್ನೋದು ನೆನಪಿರುತ್ತೆ ಪಾಯ್ಸನ್ಸ್ ಈಕ್ವೇಶನ್. ಬಟ್ ಇಲ್ಲಿ ಕೊಟ್ಟಿರೋದು ಇನ್ ಸಿಜಿಎಸ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಸಿಜಿಎಸ್ ಸಿಸ್ಟಮ್ನಲ್ಲಿ ನಾವು ಗಾಸ್ ಲಾನ ಬರೀಬೇಕಾದ್ರೆ ಯಾವ ರೀತಿ ಬರಿತೀವಿ? ಡೈವರ್ಷನ್ಸ್ ಆಫ್ ಇ is equals to 4 pi rho ಅಂತ ಬರೀತೀವಿ. 4 pi rho. ಸೊ ಅಂದರೆ ನಾವು ಗ್ರೇಡಿಯಂಟ್ನ ತಗೊಂಡಾಗ that is E is equals to minus grad V minus gradient of V ಅಂತ ಬರೀತೀವಿ. ಸೊ ಇದರಲ್ಲಿ ನಾವು divergence of E that is equal to, so that is del square V is equals to minus 4 pi rho. Minus 4 pi rho. So this is the correct answer. So Poisson's equation in CGS system that is given by del square V is equals to minus 4 pi rho. So option B is the correct answer. So in the if we get charge free region, then rho becomes 0, then del square phi equal to 0 ಅಂತ ಆದ್ರೆ ನಾವು ಅದನ್ನ Laplace equation ಅಂತ ಕರಿತೀವಿ. So this is about the 30th question. Then 31st question. 31st question ನಲ್ಲಿ ಏನಿದೆ? Maxwell's equation in free space. So Maxwell's equation in free space. Maxwell's equations ನಾವು ನೋಡೋದಾದ್ರೆ, so first equation ಏನಿದೆ? Maxwell's first equation. Gauss law first equation ಬಂದ್ಬಿಟ್ಟು del dot E is equals to 0. So del dot E is equals to 0. So this is derived from Coulomb's law or Gauss law ಅಂತ ಹೇಳ್ತೀವಿ. Then second law of Faraday's equation ಏನು ಬರುತ್ತೆ? Del cross E is equals to minus dou B by dou T. Then third equation, del dot B is equals to 0. So third equation ಇಂದ ನಾವು ಏನು ಮಾಡ್ತೀವಿ? Magnetic monopoles never exist. ಅಂದ್ರೆ single pole, north pole to south pole ಯಾವಾಗಲೂ they exist in pair, north and south pole ನಮಗೆ ಇರುತ್ತೆ. ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ತಗೊಂಡ್ರೆ ಅದಕ್ಕೆ ನಾರ್ತ್ ಪೋಲ್ ಸೌತ್ ಪೋಲ್ ಎರಡೂ ಇರುತ್ತೆ. ಸೊ ಬರೀ ಒಂದೇ ನಾರ್ತ್ ಪೋಲ್ ಅಥವಾ ಬರೀ ಒಂದೇ ಸೌತ್ ಪೋಲ್ ಇರಲ್ಲ ಅಂತ. Magnetic monopoles do not exist. Then next, the fourth equation is del cross P that is equals to mu naught epsilon naught dou E by dou T. So this is the fourth equation, Maxwell's equation that represents Ampere's law. So ಕೊಟ್ಟಿರೋ ಆಪ್ಷನ್ ನಲ್ಲಿ ಏನಿದೆ ನಾವು ನೋಡೋದಾದ್ರೆ ಎಲ್ಲ ಆಪ್ಷನ್ಸ್ ನಲ್ಲೂ del dot E is equals to rho ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಮಾತ್ರ del dot E is equals to 0 ಅಂತ ಕೊಟ್ಟಿದ್ದಾರೆ. ಸೊ ನಾವು ಒಂದು ಏನು ನೆನ್ಪಿಟ್ಕೊಂಡಿರ್ಬೇಕು, ಯಾವಾಗ ಫ್ರೀ ಸ್ಪೇಸ್ ಅಂತ ಕೊಡ್ತಾರೆ ಕ್ವಶನ್ ನಲ್ಲಿ, ಮ್ಯಾಕ್ಸ್ವೆಲ್ಸ್ ಇಕ್ವೇಶನ್ ಫ್ರೀ ಸ್ಪೇಸ್. ಸೊ ಫ್ರೀ ಸ್ಪೇಸ್ ಅಂದ್ರೆ ಏನು? ದೇರ್ ಇಸ್ ನೋ ಚಾರ್ಜ್ ಪ್ರೆಸೆಂಟ್ ಇನ್ ದಟ್. ಸೊ ನೋ ಚಾರ್ಜ್ ಪ್ರೆಸೆಂಟ್ ಇನ್ ದಟ್ ಅಂದ್ರೆ ರೋ ವ್ಯಾಲ್ಯೂ 0 ಅಂತ ಅರ್ಥ. ಸೊ ರೋ ವ್ಯಾಲ್ಯೂ 0 ಅಂತ ಆದ್ರೆ ಕರೆಕ್ಟ್ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ, ದಟ್ ಇಸ್ del dot E is equals to 0. ಸೊ ಇದಿಷ್ಟು 231st ಕ್ವಶನ್ಸ್ ವರೆಗೂ ಇದೆ. ಸೊ ರಿಮೈನಿಂಗ್ ಕ್ವಶನ್ಸು ಇಷ್ಟು ಕ್ವಶನ್ಸ್ದು ಆನ್ಸರ್ಸು ನಿಮಗೆ ಅರ್ಥ ಆಗಿದೆ ಅಂತ ಅಂದರೆ ರಿಮೈನಿಂಗ್ ಕ್ವಶನ್ಸ್ದು ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡಬೇಕು ಅಂತ ಆಗಿದೆ. ಸೊ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಐ ಅಪ್ಲೋಡ್. ಓಕೆ, ಥ್ಯಾಂಕ್ ಯು.